ಹಾಯ್ ಹಲೋ ನಮಸ್ಕಾರ ನಾನು ಮಣಿಕಂಠ ನಿರ್ಮಣಿ ವೆಲ್ಕಮ್ ಬ್ಯಾಕ್ ಟು ಆನ್ಲೈನ್ ಕ್ಲಾಸಸ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ arithmetic progression. This is the second class. In the previous class we have discussed about what is arithmetic progression and the definition. What definition says is arithmetic progression is a set of numbers in which each term is obtained by adding a fixed number to its preceding term except first term. We have clearly understood that what is the definition and some of the examples how AP is actually. Now today we are going to explain in this class what are the terms. What are the terms in an AP? In an AP. ಎಪಿಲಿ ಏನೇನು ಇರುತ್ತೆ, ಎ ಪಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗಡೆ ಏನೇನು ಇರುತ್ತೆ ಅಂತ ನಾವು ಇವತ್ತು ಕಲಿಯೋಣ. ಏನು ಈಗ ಎಕ್ಸಾಂಪಲ್ ಒಂದು ಎ ಪಿ ಬರೀರಿ ಅಂತಂದರೆ ಯೂಶ್ವಲಿ ಏನು ಮಾಡ್ತೀವಿ, ನಾವೊಂದು ಫಸ್ಟ್ ಟರ್ಮ್ ಅಂತ ಕನ್ಸಿಡರ್ ಮಾಡ್ಕೊತೀವಿ, ಯಾವುದೋ ಒಂದು 2 ಅಂತ ಇಟ್ಕೊಳ್ಳೋಣ. ಅದು ನೆಕ್ಸ್ಟು ಯಾವುದೋ ಒಂದು ಫಿಕ್ಸ್ಡ್ ನಂಬರ್ನ ನಾವು ಆ್ಯಡ್ ಮಾಡ್ತಾ ಹೋದರೆ, ಈಗ 2 + 5 ಅಂತ ಇಟ್ಕೊಳ್ಳೋಣ. ಇದು ದಿಸ್ ಈಸ್ ಒಂದು ಫಿಕ್ಸ್ಡ್ ನಂಬರ್. ಇದನ್ನು ನಾನೇನು ಮಾಡ್ತೀನಿ, 2 + 5 ದಟ್ ಈಸ್ 7. ಅಗೇನ್ ಫಿಕ್ಸ್ಡ್ ನಂಬರ್ನ ನಾನು ಕಂಟಿನ್ಯೂಸ್ ಆಗಿ ರೂಲ್ಸ್ ಪ್ರಕಾರ ಆ್ಯಡ್ ಮಾಡ್ಕೊತ ಹೋದರೆ 7 + 5 ದಟ್ ಈಸ್ 12. ಅಗೇನ್ +5 ಆ್ಯಡ್ ಮಾಡ್ತಾ ಹೋದರೆ 12 + 5 17, 22, 27 ಲೈಕ್ ವೈಸ್ ಈ ಥರನೇ ಬರ್ತಾ ಹೋಗುತ್ತೆ. ದಿಸ್ ಈಸ್ ಎ ಫಾರ್ಮ್ ಆಫ್ ಎ ಪಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಹೋದರೆ 3ಗೆ 3 ಇಸ್ ದ ಫಸ್ಟ್ ನಂಬರ್. ನಾನೇನು ಮಾಡ್ತೀನಿ, -2ನ ಆ್ಯಡ್ ಮಾಡ್ತೀನಿ. 3ಗೆ -2ನ ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ಟರ್ಮ್ ಏನು ಬರ್ಬೋದು, +1 ಬರುತ್ತೆ. ಅಗೈನ್ -2ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, -1 ಬರುತ್ತೆ. ಅಗೈನ್ -2ನ ಆ್ಯಡ್ ಮಾಡಿದ್ರೆ -3 ಬರುತ್ತೆ. ಅಗೈನ್ -2ನ ಆ್ಯಡ್ ಮಾಡಿದ್ರೆ -5 ಬರುತ್ತೆ. ಹಂಗೆ ನಾನು ಈಗ ಡೈರೆಕ್ಟಾಗಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಇನಿಷಿಯಲ್ ಟರ್ಮ್ ಯಾವುದೋ ಒಂದು ಎಕ್ಸಾಂಪಲ್, ಫಸ್ಟ್ ಟರ್ಮ್ ಅಂತಂದರೆ 5 ಅಂತ ಇಟ್ಕೊಳ್ಳೋಣ. ಫಸ್ಟ್ ಟರ್ಮ್ ಅದು ನೆಗೆಟಿವ್ ಆದರೂ ಆಗಿರ್ಬೋದು, ಪಾಸಿಟಿವ್ ಆದರೂ ಆಗಿರ್ಬೋದು, 0 ಬೇಕಾದರೂ ಆಗಿರ್ಬೋದು, ಎನಿಥಿಂಗ್. ಓಕೆ, 5 ಇದಕ್ಕೆ ನಾನೇನು ಮಾಡ್ತೀನಿ, 10ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಫಿಕ್ಸ್ಡ್ ನಂಬರ್, ಒಂದು ಫಿಕ್ಸ್ಡ್ ನಂಬರ್ 10ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಅದು ಏನು, 10ನ ಆ್ಯಡ್ ಮಾಡಿದ್ರೆ 5 + 10 15, ಪ್ಲಸ್ ಅಗೈನ್ 10 ಆ್ಯಡ್ ಮಾಡಿದ್ರೆ 25, ಅಗೈನ್ 10 ಆ್ಯಡ್ ಮಾಡಿದ್ರೆ 35, ಅಗೈನ್ 10 ಆ್ಯಡ್ ಮಾಡಿದ್ರೆ 45. ಮುಂದಕ್ಕೆ ಹೇಳ್ತಾ ಹೋಗ್ತೀರಾ 45 55 75, 45 55 65 75 ಈ ರೀತಿ. ದಿಸ್ ಫಾರ್ಮ್ಸ್ ಎ ಪಿ. ನಿಮಗೆ ಎ ಪಿ ಅಂದರೆ ಏನಂತ ಅರ್ಥ ಆಯಿತು ಕಂಪ್ಲೀಟಾಗಿ. ಅದು ಒಂದು ಪದಗಳ ಗುಂಪು, ಅಂದರೆ ಲೆಟರ್ಸ್ ಇರುತ್ತೆ ಅದರೊಳಗೆ. ಇವನ್ನ ಏನಂತ ಕರಿತೀವಿ, ಟರ್ಮ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಒಂದೊಂದನ್ನು ಟರ್ಮ್ಸ್ ಅಂತ ಕರಿತೀವಿ. ಇದನ್ನು ಇದು ಒಂದು ಟರ್ಮು, ಇದು ಒಂದು ಟರ್ಮು, ಇದು ಒಂದು ಟರ್ಮು, ಇದು ಒಂದು ಟರ್ಮು, ಇದು ಒಂದು ಟರ್ಮು. ಅದೇ ಥರ ಇಲ್ಲಿ ಬರುವಂತಹ ನಂಬರ್ಸ್ನೆಲ್ಲ ನಾವು ಎ ಪಿಲಿ ಸ್ಟ್ಯಾಂಡರ್ಡಾಗೆ ಒಂದು ಸ್ಟ್ಯಾಂಡರ್ಡೈಸ್ ಆಗಿ ಮಾಡಿಕೊಂಡು ಅದನ್ನು ಟರ್ಮ್ಸ್ ಅಂತ ಕರಿತಾ ಹೋಗ್ತೀವಿ. ಇದು ನಂಬರ್ಸಲ್ಲಿ ನೋಡಿದಾಗ ನಾನೇನು ಮಾಡಬೇಕು, ಈಗ ಜನರಲ್ಲಾಗಿ ಕಲಿಬೇಕು. ಎಲ್ಲದನ್ನು ಜನರಲ್ಲಾಗೆ ಕಲಿಬೇಕು. ಹೆಂಗೆ ಜನರಲ್ಲಾಗಿ ಕಲಿಯೋದಂದ್ರೆ ಹೆಂಗೆ, ಇದಕ್ಕೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಏನಾದರೂ ಕೊಟ್ಟರೆ, ಅಂದರೆ ಫಾರ್ಮುಲಾ ರಿಲೇಟೆಡ್ ಏನಾದರೂ ನಾನು ಸ್ಟಡಿ ಮಾಡ್ತಿದ್ದೀನಿ ಅಂತಂದರೆ ಅದು ಯಾವ ಥರ ಬರುತ್ತೆ ಅಂತಂದರೆ, ಅಬ್ಸರ್ವ್ ಮಾಡಿದ್ರಿ ಫಸ್ಟ್ ಟರ್ಮ್ ಅಂತ ಹೇಳ್ತಾ ಇದ್ದೆ ನಾನು. ಫಸ್ಟ್ ಟರ್ಮ್ ಮೊದಲನೇ ಪದ ಅಂತ ಹೇಳ್ತಾ ಇದ್ದೆ. ಮೊದಲನೇ ಪದನ ನಾನೇನಂತ ಬರ್ಕೊತೀನಿ, ಎ. ಯಾವತ್ತೇ ಆಗಲಿ ಒಂದು ಎ ಪಿ ಕಾಣ್ತಿದೆ, ಒಂದು ಎ ಪಿ ಕಾಣ್ತಾ ಇದೆ, ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಾಣ್ತಾ ಇದೆ ಅಂತಂದರೆ ಫಸ್ಟ್ ಟರ್ಮ್ ಏನು ಕಾಣ್ತಿದೆಯಲ್ಲ ಅದನ್ನು ಎ ಅಂತ ಕರಿತೀವಿ. ದಟ್ ಈಸ್ FIRST, ಫಸ್ಟ್ ಟರ್ಮ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಇದು ಫಿಕ್ಸ್ಡ್ ನಂಬರ್. ಒಂದು ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡ್ತೀವಿ ಅಂತ ಹೇಳ್ತಿರ್ತೀವಲ್ಲ ರೂಲ್ಸ್ ಪ್ರಕಾರ. ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡ್ತೀವಲ್ಲ ಅದನ್ನು ಫಿಕ್ಸ್ಡ್ ನಂಬರ್ನ ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕಾಮನ್ ಡಿಫ್ರೆನ್ಸ್. ಅದು ಯಾಕೆ ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ, ಎಕ್ಸಾಂಪಲ್ ಹೀಗೆ ಹೇಳ್ತೀನಿ. ಡಿ ಅಂತ ಕರ್ಕೊಂಡ್ವಿ, ಏನು ಆ ಫಿಕ್ಸ್ಡ್ ನಂಬರ್ನ ಡಿ ಅಂತ ಕರ್ಕೊಂಡ್ವಿ ಅಲ್ವೇನಪ್ಪ. ಆ ಡಿನ ಕಾಮನ್ ಡಿಫ್ರೆನ್ಸ್ ಅಂತ ಏನಕ್ಕೆ ಕರೀತಾರೆ ಅಂತಂದರೆ, ಎಕ್ಸಾಂಪಲ್ ಈಗ ಒಂದು ಎ ಪಿ ಜ್ಞಾಪಿಸ್ಕೊಳ್ಳೋಣ. 2, 4, 6, 8, 10, 12, so on. ಈಗ ಎಕ್ಸಾಂಪಲ್ ಹೆಂಗೆ ಬಂತು, ಅಕಾರ್ಡಿಂಗ್ ಟು ರೂಲು. ಈಗ ಒಂದು ಎಕ್ಸೆಪ್ಟ್ ಫಸ್ಟ್ ಟರ್ಮ್ಗೆ ನೆಕ್ಸ್ಟ್ ಟರ್ಮ್ ಹೆಂಗೆ ಬರುತ್ತಪ್ಪ ಅಂದರೆ, ಫಸ್ಟ್ ಟರ್ಮ್ಗೆ ಇದು ಪ್ರಿಸೀಡಿಂಗ್ ಟರ್ಮ್, ಇದಕ್ಕೆ ಒಂದು ಫಿಕ್ಸ್ಡ್ ನಂಬರ್ 2ನ ಆ್ಯಡ್ ಮಾಡಿದ್ರೆ ಈ ಟರ್ಮ್ ಬಂತು. ಮತ್ತೆ ಈ ಟರ್ಮ್ ಬರಬೇಕಂದ್ರೆ ಇದಕ್ಕೆ ಹಿಂದೆಗಡೆ ಈ ಪ್ರಿಸೀಡಿಂಗ್ ಟರ್ಮ್ಗೆ ನಾವೇನು ಮಾಡಬೇಕು, +2ನ ಆ್ಯಡ್ ಮಾಡಬೇಕು. ಅವಾಗ ನನಗೆ 6 ಬಂತು. ಅಗೈನ್ +2ನ ಆ್ಯಡ್ ಮಾಡ್ತಾ ಹೋಗಬೇಕು. ಅಂದರೆ ಲೈಕ್ ಒಂದು ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡ್ಕೊತ ಹೋದಾಗ ವಿ ಗೆಟ್
ಎ ಪಿ. ಬಟ್ ಕಾಮನ್ ಡಿಫ್ರೆನ್ಸ್ ಅಂತ ಯಾಕೆ ಕರೆದ್ರು? ವೈ ಇಟ್ ಈಸ್ ಕಾಮನ್ ಡಿಫ್ರೆನ್ಸ್? ಅಬ್ಸರ್ವ್ ಮಾಡಿ. ಈಗ ಅದೇ ಎ ಪಿ ತಗೋತೀನಿ, 2, 4, 6, 8, 10, 12 ಇದೆ. ಈಗ ಇದರಲ್ಲಿ ಡಿಫ್ರೆನ್ಸ್ ತಗೊಂತೀನಿ, ಇದನ್ನ ಟರ್ಮ್ ಅಂತ ಕರೆದ್ವಲ್ಲ, ಇದನ್ನ ಟರ್ಮ್ ಅಂತ ಕರೆದಾಗ ಇದು ಎ ಅಂತ ಕರ್ಕೊಂಡಿದ್ದೀವಿ, ಫಸ್ಟ್ ಟರ್ಮ್ ಅಂತ. ಆಮೇಲೆ ಇದು A1 ಅಂದರೆ ಫಸ್ಟ್ ಟರ್ಮು, A2 ಅಂತಂದರೆ ಸೆಕೆಂಡ್. ಇದೇನಪ್ಪ ಹೊಸದಾಗಿ A1 A2 ಅಂತ ಬಂತು. ಜನರಲ್ ಆಗಿ ಮಾತಾಡ್ತಿದ್ದೀನಿ. ಅಂದರೆ ಇದನ್ನು ಮೊದಲನೇ ಪದ, ಇದು ಎರಡನೇ ಪದ, ಇದು ಮೂರನೇ ಪದ, ಇದು ನಾಲ್ಕನೇ ಪದ, ಇದು ಐದನೇ ಪದ, ಇದು ಆರನೇ ಪದ, ಇನ್ನೂ ಹೋಗ್ತಾ ಇದೆ, ಎಷ್ಟೋ ಪದಗಳು ಇರ್ತವೆ ಅಂತ ಅನ್ಕೊಳ್ಳೋಣ. ಆ ಕೊನೆಯೇ ಇರಲ್ಲ. ದಿಸ್ ಈಸ್ ಇನ್ಫೈನೈಟ್ ಎ ಪಿ. ಸರಿ, ಈಗ ಅದಕ್ಕೆ ನಾನೇನು ಮಾಡ್ತೀನಿ, ಜನರಲ್ ಆಗಿ ಎಲ್ಲ ಎ ಪಿಲು ಫಸ್ಟ್ ಇರೋಂಥ ಟರ್ಮ್ನ A1 ಅಂತ ಹತ್ರ ಕರ್ಕೊತೀವಿ, ಅಥವಾ ಎ ಅಂತ ಏನಾದರೂ ಕರ್ಕೊಂತೀವಿ. ದಟ್ ಇಂಡಿಕೇಟ್ಸ್ ಮೊದಲನೇ ಪದ. A2 ಅಂದರೆ ದಿಸ್ ಇಂಡಿಕೇಟ್ಸ್ ಸಫಿಕ್ಸ್ ಅಲ್ಲಿ ಬರೆಯುವಂಥದ್ದು A2, ಅದು ಎರಡನೇ ಪದ ಅಂತ ಹೇಳ್ತಾ ಇದೆ. A3 ಅಂದರೆ ಮೂರನೇ ಪದ, A4 ಅಂದರೆ ನಾಲ್ಕನೇ ಪದ, A5 ಅಂದರೆ ಐದನೇ ಪದ, A6 ಅಂದರೆ ಆರನೇ ಪದ, ಸಿಕ್ಸ್ತ್ ಟರ್ಮ್. ಅಂದರೆ ಇನ್ ಜನರಲ್ ವಾಟ್ ವಿ ಕಾಲ್ ಎ ಮೀನ್ಸ್ ಫಸ್ಟ್ ಟರ್ಮ್, A1 is equal to A, that is first term. A2 is equal to second term. A3 is the third term. A4 is the fourth term. Likewise, why? Again we have question, why this is called as common difference? Because if we take difference between two terms, ಎರಡು ಪದಗಳ ಡಿಫರೆನ್ಸ್ ನಾವು ತಗೊಂಡಾಗ, ಯಾವುದೇ ಎರಡು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಎ ಪಿ, ಅವಾಗ ನಮ್ಗೆ ಏನು ಬರುತ್ತೆ? ಈಗ ನೋಡಿ ಎಕ್ಸಾಂಪಲ್, 4 ಇಂದ 2ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? 2 ಬರುತ್ತೆ. ಸಿ, ಆಮೇಲೆ 6 ಇಂದ 4ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನು ಬರುತ್ತೆ? 2 ಬರುತ್ತೆ. 8 ಇಂದ 6ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನು ಬರುತ್ತೆ? 2 ಬರುತ್ತೆ. ಯಾರೋ ಒಬ್ಬ ಹುಡುಗ ಕೇಳ್ತಾನೆ ಡೌಟು, ಸರ್ ನಾನು 8 ಇಂದ 2ನ ಸಬ್ಸ್ಟ್ರಾಕ್ಟ್ ಮಾಡ್ತೀನಲ್ಲ ಸರ್, ಹಂಗೆ ಮಾಡಂಗಿಲ್ವಾ ಅಂತ ಕೇಳ್ತಾನೆ. ನೋ, ಓನ್ಲಿ ಕಾನ್ಸಿಕ್ಯೂಟಿವ್ ನಂಬರ್ಸ್, ಅಂದರೆ ಒಂದಾದ್ಮೇಲೆ ಒಂದು ಬರುವಂತಹ ನಂಬರ್ಸ್ನ ಮಾತ್ರ ನಾವು ಡಿಫ್ರೆನ್ಸ್ನ ತಗೋಬೇಕಾಗುತ್ತೆ. ಅದು ರೂಲ್ಸ್. ಯಾಕೆ ಅಂತಂತಂದ್ರೆ ಇಲ್ಲಿ ನೋಡಿ, ನಾನೊಂದು ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡಿದಾಗ ನೆಕ್ಸ್ಟ್ ನಂಬರ್ ಬಂತು, 2ಗೆ +2 ಆ್ಯಡ್ ಮಾಡಿದಾಗ 8 ಬಂದಿದ್ರೆ ನೀವು ಕೇಳಿರುವಂತಹ ಡೌಟು ಕರೆಕ್ಟ್ ಆಗ್ತಿತ್ತು. ಬಟ್ 2ಗೆ 2 ಆ್ಯಡ್ ಮಾಡಿದಾಗ 4 ಬಂದಿದ್ದು, 4ಗೆ ಮತ್ತೆ 2 ಆ್ಯಡ್ ಮಾಡಿದಾಗ 6 ಬಂದಿದ್ದು. ಸೊ ಕಾನ್ಸಿಕ್ಯೂಟಿವ್ ಟರ್ಮ್ಸ್ನ ನಾವು ಡಿಫ್ರೆನ್ಸ್ ತಗೊಂಡಾಗ ಏನು ಬರ್ತಾ ಇದೆ? ಡಿಫ್ರೆನ್ಸ್ ಈಸ್ ಕಾಮನ್ ಫಾರ್ ಆಲ್ ದೋಸ್ ಟರ್ಮ್ಸ್. ಅದಕ್ಕೋಸ್ಕರ ವೈ ವಿ ಆರ್ ಕಾಲಿಂಗ್ ಕಾಮನ್ ಡಿಫ್ರೆನ್ಸ್ ಈಸ್, ನಾವು ಎರಡು ಕಾನ್ಸಿಕ್ಯೂಟಿವ್ ನಂಬರ್ಸ್, ಈಗ ಸಕ್ಸೀಡಿಂಗ್ ಟರ್ಮು ಪ್ರೆಸಿಡಿಂಗ್ ಟರ್ಮ್ಗೆ ಅಂತ ಏನು ಮಾತಾಡ್ಕೊಂಡಿದ್ವಿ, ಈಗ ಇದೊಂದು ಟರ್ಮ್ ಆದರೆ ಇದು ಒಂದು ಟರ್ಮ್. ಈಗ ಎಕ್ಸಾಂಪಲ್ ಇನ್ನೊಂದ್ಸತಿ ಬರ್ಕೊತೀನಿ, 2, 4, 6, 8, 10, so on. ಇವಾಗ ಇದು ಒಂದು ಟರ್ಮ್ ಅಂತಂದ್ರೆ ಈ ಟರ್ಮ್ಗೆ ಇದು ಪ್ರಿಸೀಡಿಂಗ್ ಟರ್ಮ್ ಆಗುತ್ತೆ. ಹಾಗಾದ್ರೆ ಇದೇನಾಗುತ್ತೆ? ಸಕ್ಸೀಡಿಂಗ್ ಟರ್ಮ್ ಆಗುತ್ತೆ. ಅಂದ್ರೆ ಮುಂದಿದ್ದು ಸಕ್ಸೀಡಿಂಗ್ ಟರ್ಮ್, ಇದು ಮುಂದೆ ಇರೋ ಟರ್ಮು, ಇದು ಹಿಂದೆ ಇರೋ ಟರ್ಮು. ಇಷ್ಟು ನಿಮಗೆ ಅರ್ಥ ಆಗಬೇಕು. ಫಸ್ಟ್ ಏನಪ್ಪ ಇದ್ರೊಳಗೆ ಅಂತಂದ್ರೆ, ಎ ಅಂದ್ರೆ ಫಸ್ಟ್ ಟರ್ಮು, ಡಿ ಅಂದ್ರೆ ಕಾಮನ್ ಡಿಫ್ರೆನ್ಸು. ಈ ಟರ್ಮ್ಸ್ನ ನಾವು ಇಡೀ ಎ ಪಿ ಚಾಪ್ಟರ್ಲಿ ತುಂಬಾ ಯೂಸ್ ಮಾಡ್ತೀವಿ, ಇದನ್ನ ಮರಿಬಾರ್ದು. ಹೌ ಟು ಫೈಂಡ್ ಕಾಮನ್ ಡಿಫ್ರೆನ್ಸ್. ಒಂದೊಂದು ಸ್ಪೆಲ್ಲಿಂಗು ಸ್ಪೀಡಾಗಿ ಬರೀಬೇಕಾದ್ರೆ ಬರ್ದಿರಲ್ಲ, ಅದನ್ನೆಲ್ಲ ಸರ್ ನೀವು ಅದನ್ನ ತಪ್ಪು ಮಾಡಿದ್ರೆ ಇದನ್ನು ತಪ್ಪು ಮಾಡಿದ್ರೆ ಅಂತ ಹೇಳಕ್ಕೆ ಹೋಗಬಾರ್ದು. ನಾನೇನು ಹೇಳ್ತೀನಲ್ಲ ಅದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಬೇಕು. ಅದು ಬೇರೆ ಥರ ನೀವು ಅರ್ಥ ಮಾಡ್ಕೊಬಾರ್ದು. ಕಾನ್ಸೆಪ್ಟ್ ಬಗ್ಗೆ ತುಂಬ, ನಾಲೆಡ್ಜ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು. ಎಕ್ಸಾಂಪಲ್, ಈಗ ಎ ಪಿ ಹೇಳ್ರಿ, ಯಾವುದೋ ಒಂದು ಎಕ್ಸಾಂಪಲ್ 5, 10, 15, 20, 25, 30, so on ಈ ಥರ ಇದೆ. ಇದಕ್ಕೆ ಕೇಳ್ತಾನೆ ಪ್ರಶ್ನೆ, ಫೈಂಡ್ ದಿ ಕಾಮನ್ ಡಿಫ್ರೆನ್ಸ್ ಫಾರ್ ದಿ ಗಿವನ್ ಎ ಪಿ. ಫೈಂಡ್ ದಿ ಕಾಮನ್ ಡಿಫ್ರೆನ್ಸ್ ಫಾರ್ ದಿ ಗಿವನ್ ಎ ಪಿ ಅಂತ ಕೇಳ್ತಾನೆ. ಅವಾಗ ಏನ್ ಮಾಡೋದು? ನಾವು ಜನರಲ್ ಆಗಿ ಬರ್ಕೊಬೇಕಲ್ವಾ ಈಕ್ವೇಶನ್. ಫಸ್ಟ್ ಹೆಂಗೆ? ಈಗ ಇದು A1 ನ, ಇದು A2 ನ, ಇದು A3 ನ, ಇದು A4, ಇದು A5, ಇದು A6. ಅಬ್ಸರ್ವ್ ಮಾಡಬೇಕು. ಒಂದು ಫಾರ್ಮುಲಾ ಹೇಳ್ತೀನಿ, ಡಿ ಅಂತ ಕರಿತೀವಿ. ವಾಟ್ ಈಸ್ ಡಿ? ಡಿ ಇಸ್ ದ ಕಾಮನ್ ಡಿಫ್ರೆನ್ಸ್. ಡಿ ಇಸ್ ಈಕ್ವಲ್ ಟು ವಾಟ್ ವಿ ಹ್ಯಾವ್ ಟು ಟೇಕ್? ಡಿಫ್ರೆನ್ಸ್ ಬಿಟ್ವೀನ್ A2 ಅಂಡ್ A1. ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. ಸರ್ ಇದೊಂದೇನಾ? ಅದು ಬೇಕಾದ್ರೂ ಆಗ್ಬೋದು. ದಟ್ ಈಸ್ ಈಕ್ವಲ್ ಟು A3 ಮೈನಸ್ A2. ಏನಪ್ಪ? A3 ಮೈನಸ್ A2 ಇದಾದ್ರೂ ಆಗ್ಬೋದು. ಅಥವಾ A4 ಮೈನಸ್, ದಟ್ ಈಸ್ ಈಕ್ವಲ್ ಟು A4 ಮೈನಸ್ A3. ಈ ಥರ ಹೆಂಗೆ? ದಿ ಕಾಮನ್ ಡಿಫ್ರೆನ್ಸ್ ಅಬ್ಸರ್ವ್ ಮಾಡ್ರಿ. ಈಗ ಎಕ್ಸಾಂಪಲ್, ಡಿ ಇಸ್ ಈಕ್ವಲ್ ಟು ಹೆಂಗೆ? A2 ಅಂದ್ರೆ ಎಷ್ಟು? ಸಬ್ಸ್ಟಿಟ್ಯೂಟ್ ಮಾಡ್ರಿ. A2 ಅಂದ್ರೆ 10, A2 ಅಂದ್ರೆ 10, A1 ಅಂದ್ರೆ 5, ದಟ್ ಈಸ್ ಈಕ್ವಲ್ ಟು A3 ಅಂದ್ರೆ ಎಷ್ಟು? 15 ಮೈನಸ್ A2 ಅಂದ್ರೆ ಎಷ್ಟು? 10, ದಟ್ ಈಸ್ ಈಕ್ವಲ್ ಟು A4 ಅಂದ್ರೆ ಎಷ್ಟು? 20 ಮೈನಸ್ A3 ಅಂದ್ರೆ ಎಷ್ಟು? 15. ಇನ್ನೂ ಮುಂದಕ್ಕೆ ಬರ್ಕೊಂತ ಹೋಗ್ಬೋದು, ಸೇಮ್ ಬರಲೇಬೇಕು. A5 ಮೈನಸ್ A4. A5 ಅಂದ್ರೆ ಎಷ್ಟು? 25 ಮೈನಸ್
20. ಈಗ ಅಬ್ಸರ್ವ್ ಮಾಡೋಣ ಅಂಡ್ ಸೋ ಆನ್, ಇನ್ನು ಮುಂದಕ್ಕೆ ಹಂಗೆ ಹೋಗ್ತಾ ಇರುತ್ತೆ. ಸಿ ಕಾಮನ್ ಡಿಫರೆನ್ಸ್ ಬರಬೇಕಾ ಬರಬಾರ್ದಾ ಚೆಕ್ ಮಾಡೋಣ. 10 - 5 ದಟ್ ಗಿವ್ಸ್ ರೈಸ್ ಟು 5, 15 - 10 ದಟ್ ಗಿವ್ಸ್ ರೈಸ್ ಟು 5, 20 - 15 ದಟ್ ಗಿವ್ಸ್ ರೈಸ್ ಟು 5, 20 - 20 ದಟ್ ಗಿವ್ಸ್ ರೈಸ್ ಟು 5. ಸಿ ಅಬ್ಸರ್ವ್ 5 5 5 5 ಎಲ್ಲ ಕಡೆ 5 ಬಂದಿದೆ. ಅಂದರೆ ಕಾಮನ್ ಡಿಫ್ರೆನ್ಸು ಕಾಮನ್ ಆಗಿದೆ ಎಲ್ಲದಕ್ಕೂ. ಕಾಮನ್ ಡಿಫ್ರೆನ್ಸ್ ಅಂತಂದ್ರೆ ನಾನೇನು ಮಾಡ್ತೀನಿ, ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗೆ ನಾನು ಡಿಫ್ರೆನ್ಸ್ ತಗೋತಾ ಇದ್ದೀನಿ, ಒಂದಾದ್ಮೇಲೆ ಒಂದು ಡಿಫ್ರೆನ್ಸ್ ತಗೊಂಡಾಗ ಕಾಮನ್ ಡಿಫ್ರೆನ್ಸ್ ಸೇಮ್ ಬಂದಿದೆ. ಸೊ ದಿಸ್ ಈಸ್ ದ ವೇ ಟು ಫೈಂಡ್ ದ ಕಾಮನ್ ಡಿಫ್ರೆನ್ಸ್. ಆಲ್ಸೋ ದಿಸ್ ಈಸ್ ಇನ್ ಕೇಸ್ ಕೊಟ್ಟಿರುವಂತಹ ನಂಬರ್ಸ್ ಏನು ಕೊಟ್ಟಿರುವಂತಹ ನಂಬರ್ಸ್ ಎ ಪಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಹೇಳೋದು. ಅವಾಗ ನಾವೇನು ಮಾಡ್ತೀವಿ, ಈ ತರ ಕಾಮನ್ ಡಿಫ್ರೆನ್ಸ್ ಸೇಮ್ ಇದ್ರೆ ದಟ್ ಗಿವನ್ ಟರ್ಮ್ಸ್ ಆರ್ ಇನ್ ಎ ಪಿ, ಗಿವನ್ ನಂಬರ್ಸ್ ಆರ್ ಇನ್ ಎ ಪಿ ಅಂತ ನಾವು ಪ್ರೂವ್ ಮಾಡ್ತೀವಿ. ಹೆಂಗೆ, ಈ ಜಸ್ಟ್ ಸಿಂಪಲ್ ಏನು ಕೊಟ್ಟಿರೋಂಥ ಎ ಪಿ ಬರ್ಕೋತೀವಿ, A1 A2 A3 A4 A4 ಅಂತ ಬರ್ಕೊಂತೀವಿ. D = A2 - A1 = A3 - A2 = A4 - A3 = A5 - A4. ಈ ತರ ನಾವು ಪ್ರಾಬ್ಲಮ್ನ ಅಪ್ಲೈ ಮಾಡಿದ್ರೆ, ಅಂದ್ರೆ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ, ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕಾಮನ್ ಡಿಫ್ರೆನ್ಸ್ ಎಲ್ಲದಕ್ಕೂ ಸೇಮ್ ಬಂತಪ್ಪ ಅಂತಂದ್ರೆ ದಿಸ್ ಇಸ್ ದ ವೇ ಟು ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಅಂಡ್ ಆಲ್ಸೋ ಇಟ್ ಈಸ್ ದ ವೇ ಟು ಚೆಕ್ ವೆದರ್ ದ ಗಿವನ್ ಟರ್ಮ್ಸ್ ಆರ್ ಇನ್ ಎ ಪಿ ಆರ್ ನಾಟ್. ಓಕೆ, ದಿಸ್ ಈಸ್ ಅಬೌಟ್ ಕಾಮನ್ ಡಿಫ್ರೆನ್ಸ್. ನೌ ವಿ ಆರ್ ಗೋಯಿಂಗ್ ಟು ಮೂವ್ ಜನರಲ್ ಫಾರ್ಮ್. ಏನಪ್ಪ, ಜನರಲ್ ಫಾರ್ಮ್ ಆಫ್ ಎ ಪಿ. ಏನು ಜನರಲ್ ಆಗಿ ಎ ಪಿ ಹೆಂಗಿರುತ್ತೆ, ಈಗ ನಂಬರ್ಸ್ ಅಲ್ಲಿ ಬರ್ಕೊಂಡ್ರೆ ನಾನು 5, 10, 15, 20, 25 ಅಂತ ಬರ್ಕೊಂತೀನಿ. ಅದನ್ನೇ ಜನರಲ್ ಆಗಿ ಬರ್ಕೋಬೇಕು, ಎಲ್ಲದಕ್ಕೂ ಅಪ್ಲೈ ಆಗಬೇಕು. ಅದು ಯಾವುದೇ ಕೊಟ್ಟಿರುವಂತಹ ಎ ಪಿಗೂ ಎಲ್ಲದಕ್ಕೂ ಅಪ್ಲೈ ಆಗಬೇಕು ಅಂದ್ರೆ ಜನರಲ್ ಆಗಿ ಬರ್ಕೋಬೇಕು. ಜನರಲ್ ಫಾರ್ಮ್ ಅಂದ್ರೇನು, ಜನರಲ್ ಫಾರ್ಮ್ ಆಫ್ ಎ ಪಿ ಅಂದ್ರೇನು ಅರ್ಥ ಮಾಡ್ಕೋಬೋಣ. ಈಗ ಜನರಲ್ ಆಗಿ ನಾನು ಫಸ್ಟ್ ಟರ್ಮ್ ಅಂದ್ರೆ ಏನು ಮಾತಾಡ್ಕೊಂಡಿದ್ದೆ, ಜನರಲ್ ಆಗಿ ದಟ್ ಈಸ್ ಎ ಅಂದ್ರೆ ಫಸ್ಟ್ ಟರ್ಮ್ ಅಂತ ಮಾತಾಡ್ಕೊಂಡಿದ್ದೆ. ಆಮೇಲೆ ಫಿಕ್ಸ್ಡ್ ನಂಬರ್ ಅಂದ್ರೆ ಏನು, ಫಿಕ್ಸ್ಡ್ ಟರ್ಮ್ ಅಂದ್ರೆ ಏನು, ಡಿ ಅಂತ ಮಾತಾಡ್ಕೊಂಡಿದ್ದೆ. ಏನ್ ಅನ್ಕೊಂಡೆ, ಇದು ಫಸ್ಟ್ ಟರ್ಮು. ಡಿ ಅಂದ್ರೇನು, ಕಾಮನ್ ಡಿಫ್ರೆನ್ಸ್ ಅಂದ್ರೂ ಒಂದೇ, ಅಥವಾ ಫಿಕ್ಸ್ಡ್ ನಂಬರ್ ಅಂದ್ರೂ ಒಂದೇ. ಸಿ ಜನರಲ್ ಫಾರ್ಮ್ ಹೆಂಗೆ ಡೆವಲಪ್ ಆಗುತ್ತೆ, ಜನರಲ್ ಫಾರ್ಮ್ ಬರೀತೀನಿ. ದಟ್ ಈಸ್ ಫಸ್ಟ್ಗೆ A1, A2, A3, A4, A5 ಇದು ಟರ್ಮ್ಸ್ ಅಂತ ಬರ್ಕೊಂಡೆ. ಹೆಂಗೆ ನೋಡು, ಇದನ್ನ ನಾನು ಹೇಳ್ತೀನಿ. ಇಲ್ಲಿ A1 A2 A3 A4 ಆಲ್ರೆಡಿ ನಿಮಗೆ ಗೊತ್ತು. A1 ಅಂದ್ರೆ ಫಸ್ಟ್ ಟರ್ಮು, A1 = A ದಟ್ ಈಸ್ ಫಸ್ಟ್ ಟರ್ಮ್. A2 ಅಂದ್ರೆ ಯು ಆರ್ ಆಲ್ರೆಡಿ ನೋ ದಟ್ ಸೆಕೆಂಡ್ ಟರ್ಮ್. A3 ಅಂದ್ರೆ ಥರ್ಡ್ ಟರ್ಮ್. A4 ಅಂದ್ರೆ ಫೋರ್ತ್ ಟರ್ಮ್. ಏನು ಫೋರ್ತ್ ಟರ್ಮ್, ಯಾವುದು, ಫೋರ್ತ್ ಟರ್ಮ್ ಆಫ್ ಎನ್ ಎ ಪಿ, ಕೊಟ್ಟಿರುವಂತಹ ಎ ಪಿ. ಇದು ದಿಸ್ ಈಸ್ ಜನರಲ್ ಫಾರ್ಮ್. ಆದರೆ ಇದನ್ನ ನಾವು ಜನರಲ್ ಫಾರ್ಮ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕೆ, ಇನ್ನು ಮುಂದೆ ಇದೆ ಎಕ್ಸಾಂಪಲ್. ಈಗ ಎ ಅಂದ್ರೆ A1 ಅಂದ್ರೆ ಎ, ಓಕೆ, ಇಟ್ಸ್ ಓಕೆ. ನೆಕ್ಸ್ಟ್ ಟರ್ಮ್ ಬರ್ಬೇಕಂದ್ರೆ ನಾನು ಎಗೆ ಏನು ಆ್ಯಡ್ ಮಾಡ್ತಾ ಇದ್ದೀನಿ, ಫಿಕ್ಸ್ಡ್ ಟರ್ಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಎಕ್ಸಾಂಪಲ್ 5ಗೆ +5 ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನೆಕ್ಸ್ಟ್ ಟರ್ಮ್ ಬಂತು. ಈ +5 ನಾನು ಏನಂತ ಕರ್ಕೊಂಡೆ, ಕಾಮನ್ ಡಿಫ್ರೆನ್ಸ್ ಅಂತಾದ್ರೂ ಕರ್ಕೊಂಡೆ, +5ಗೆ ಫಿಕ್ಸ್ಡ್ ನಂಬರ್ ಅಂತಾದ್ರೂ ಕರ್ಕೊಂಡೆ. ಸೊ ಫಿಕ್ಸ್ಡ್ ನಂಬರ್ ವಾಟ್ ವಿ ಕಾಲ್ ಈಸ್ ಡಿ, A + D. ಸೆಕೆಂಡ್ ಟರ್ಮ್ ಬರ್ಬೇಕಂದ್ರೆ ನಾವೇನು ಮಾಡಿದ್ವಿ, ಎಗೆ +D ನ ಆ್ಯಡ್ ಮಾಡಿದ್ವಿ. ನೆಕ್ಸ್ಟ್ ಥರ್ಡ್ ಟರ್ಮ್ ಬೇಕು ನನಗೆ. ಥರ್ಡ್ ಟರ್ಮ್ ಬೇಕು ಅಂತಂದ್ರೆ ನಾನೇನು ಮಾಡಿದೆ, ಮತ್ತೆ +D ನ ಆ್ಯಡ್ ಮಾಡ್ಕೊಂತ ಹೋಗ್ತೀನಿ. ದಟ್ ಈಸ್ A + D + D. ಇದು ಕನ್ಫ್ಯೂಸ್ ಆಗ್ಬಾರ್ದು. ಇದೇನು ಸರ್ ಎರಡು ಡಿ ಆ್ಯಡ್ ಮಾಡಿ. ಸಿ ಈ ಟರ್ಮ್ ಬರ್ಬೇಕಂದ್ರೆ ನಾನು ಒಂದು ಫಿಕ್ಸ್ಡ್ ಟರ್ಮ್ +D ನ ಆ್ಯಡ್ ಮಾಡಿದೆ. ಸೊ ವಿ ಗಾಟ್ ಸೆಕೆಂಡ್ ಟರ್ಮ್. ಅಗೇನ್ ಥರ್ಡ್ ಟರ್ಮ್ ಬೇಕಂದ್ರೆ ಇದು ಆಲ್ರೆಡಿ ಸೆಕೆಂಡ್ ಟರ್ಮ್ ಬಂದಿತ್ತು. ಸೆಕೆಂಡ್ ಟರ್ಮ್ಗೆ +D ನ ಆ್ಯಡ್ ಮಾಡಿದೆ, ಅದು ಥರ್ಡ್ ಟರ್ಮ್ ಬಂತು. ನೆಕ್ಸ್ಟ್ ಫೋರ್ತ್ ಟರ್ಮ್ ಬರಬೇಕಂದ್ರೆ A + D + D + D ಹಿಂಗೆ ಬಂತು. ಸಿ ಅಬ್ಸರ್ವ್ ಮಾಡೋಣ, ಇದನ್ನು ಸಿಂಪ್ಲಿಫೈ ಮಾಡಿದಾಗ ಎ ಫಸ್ಟ್ ಟರ್ಮ್ ಹಂಗೆ ಇರುತ್ತೆ, ಸೆಕೆಂಡ್ ಟರ್ಮ್ ಏನು ಬರುತ್ತೆ, A + D ಹಂಗೆ ಬರುತ್ತೆ. ಥರ್ಡ್ ಟರ್ಮ್ ನೋಡ್ರಿ, D + D ವಿ ಕಾಲ್ 2D, D + D ವಿ ಕಾಲ್ 2D. ಎ ಹಂಗೆ ಇರುತ್ತೆ, A + 2D, ಎ ಹಂಗೆ ಇರುತ್ತೆ, A + 2D ಬಂತು. ಹಂಗೆ ನೆಕ್ಸ್ಟ್ ಇವು ಮೂರು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, A + 3D ಬರುತ್ತೆ. ಎ ಹಂಗೆ ಮುಂದಕ್ಕೆ ಆ್ಯಡ್ ಮಾಡ್ತಾ ಹೋದ್ರೆ A + 4D ಪ್ಲಸ್ ಸೋ ಆನ್ ಪ್ಲಸ್ ಇರಲ್ಲ, ಸಾರಿ, ಕಮಾನ್ ಸೋ ಆನ್ ಇರುತ್ತೆ. ಸಿ ಅಬ್ಸರ್ವ್ ಮಾಡ್ಬೇಕೀಗ, ಇದು ಒಂದು ಎ ಇದೆ, ಒಂದು ಡಿ ಇದೆ. ಎ ಅಂದರೆ ಫಸ್ಟ್ ಟರ್ಮ್, ಡಿ ಅಂದರೆ ಕಾಮನ್ ಡಿಫ್ರೆನ್ಸ್. ಜನರಲ್ ಫಾರ್ಮ್ ಅಂತ ಬರೆದಾಗ A, A + D, A + 2D, A + 3D, A + 4D. ಇಷ್ಟು ಜನರಲ್ ಫಾರ್ಮ್.
and so on ಬರ್ಕೊಂಡು ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಇದನ್ನ ಜ್ಞಾಪಕ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ಫೈಂಡ್ ಎ ಪಿ ಅಂತ ಕೇಳ್ತಾನೆ. ಎ ಕೊಡ್ತಾನೆ ಮತ್ತೆ ಡಿ ಕೊಡ್ತಾನೆ. ನಿಮಗೆ ಎ ಕೊಡ್ತಾನೆ, ಡಿ ಕೊಡ್ತಾನೆ, ಎ ಪಿ ಕಂಡುಹಿಡಿರಪ್ಪ ಅಂತ ಹೇಳ್ತಾನೆ. ಅವಾಗ ನಾವು ಹೆಂಗೆ ಕಂಡುಹಿಡಿಯೋದು ಎ ಪಿನ? ಎ ಪಿ ಅಂದ್ರೆ ಏನು? ಅದೊಂದು ಸೆಟ್ ಆಫ್ ನಂಬರ್ಸ್. ಅದನ್ನ ಹೆಂಗೆ ಕಂಡುಹಿಡಿಯೋದು? ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಯಾವುದು ಫಾರ್ಮುಲಾ? ಎ ಪ್ಲಸ್ ಡಿ ಎ ಪ್ಲಸ್ 2d ಎ ಪ್ಲಸ್ 3d ಎ ಪ್ಲಸ್ 4d. ದಿಸ್ ಈಸ್ ಬೇಸಿಕ್ ಫಾರ್ಮ್ ಆಫ್ ಜನರಲ್ ಫಾರ್ಮ್ದು ಬೇಸಿಕ್ ಕ್ವಶನ್. ಇನ್ನು ನೆಕ್ಸ್ಟು 4th to 5th ಕ್ಲಾಸಲ್ಲಿ ನಾವೇನು ಮಾಡ್ತೀವಿ, ಇದನ್ನ ಡಿಫ್ರೆಂಟ್ ಆಗಿ ಅಕಾರ್ಡಿಂಗ್ ಟು ಗಿವನ್ ಪ್ರಾಬ್ಲಮ್ ನಾವು ಡಿಫ್ರೆಂಟ್ ಆಗಿ ಜನರಲ್ ಫಾರ್ಮ್ನ ಬರ್ಕೊಂತ ಹೋಗ್ತೀವಿ. ಅದು ಹೆಂಗೆ ಏನು ಎತ್ತ ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ನಾವು ವಿ ಆರ್ ಗೋಯಿಂಗ್ ಟು ಮೂವ್ ಆನ್ nth ಟರ್ಮ್ ಆಫ್ ಎನ್ ಎ ಪಿ. ಏನಪ್ಪ? nth ಟರ್ಮ್ ಆಫ್ ಎನ್ ಎ ಪಿಗೆ ನಾವು ಮೂವ್ ಆಗ್ತಿದ್ದೀವಿ. nth ಟರ್ಮ್ ಆಫ್ ಎನ್ ಎ ಪಿ ಅಥವಾ ಲಾಸ್ಟ್ ಟರ್ಮ್ ಆಫ್ ಎನ್ ಎ ಪಿ ಅಥವಾ ಜನರಲ್ ಟರ್ಮ್ ಆಫ್ ಎನ್ ಎ ಪಿಗೆ ಮೂವ್ ಆಗ್ತಿದ್ದೀವಿ. ಜನರಲ್ ಟರ್ಮ್ ಅಂದ್ರೂ ಒಂದೇ, nth ಟರ್ಮ್ ಅಂದ್ರೂ ಒಂದೇ, ಲಾಸ್ಟ್ ಟರ್ಮ್ ಆಫ್ ಎನ್ ಎ ಪಿ ಅಂದ್ರೂ ಒಂದೇ. ಈಗ ಅಬ್ಸರ್ವ್ ಮಾಡಬೇಕು. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಏನಿಲ್ಲ, ಒಬ್ಬನಿಗೆ ಒಬ್ಬ ಯಾರೋ ಮಣಿಕಂಠ ನನ್ನೇ ಅಂತ ತಿಳ್ಕೊಳ್ಳೋಣ. ನಾನೇನು ಮಾಡ್ತೀನಿ, ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಹೋಗ್ತೀನಿ. ಯಾವುದೋ ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಹೋದಾಗ ಅಲ್ಲಿ ಫಸ್ಟ್ ಮಂತು ಸ್ಯಾಲ್ರಿ ಎಷ್ಟಿರುತ್ತೆ? ಫಸ್ಟ್ ಮಂತ್ ಸ್ಯಾಲ್ರಿ ನನಗೆ 8,000 ಇರುತ್ತೆ. ಎಷ್ಟಿರುತ್ತೆ? 8,000 ಇರುತ್ತೆ. ಸರಿ, ಫಸ್ಟ್ ಮಂತ್ ಸ್ಯಾಲ್ರಿ ಓಕೆ, ನನಗೆ 8,000 ಇರುತ್ತೆ. ನಾನೇನು ಮಾಡ್ತೀನಿ, ಎವ್ರಿ ಮಂತ್ ನಾನು ಇನ್ಕ್ರಿಮೆಂಟ್ ಕೇಳ್ತೀನಿ. ಯಾರು ಕೊಡಲ್ವಲ್ಲ ಸರ್ ಎವ್ರಿ ಮಂತ್ ಇನ್ಕ್ರಿಮೆಂಟು? ಯೂಶಲಿ ಹಂಗಿಲ್ಲ. ನಾನೇನು ಮಾಡ್ತೀನಿ, ಎವ್ರಿ ಮಂತ್ ಇನ್ಕ್ರಿಮೆಂಟ್ ಕೇಳ್ತೀನಿ. ಎವ್ರಿ ಮಂತ್ ಇನ್ಕ್ರಿಮೆಂಟ್ ಅಂದ್ರೇನು? ಒಂದು ತಿಂಗಳು ನೆಕ್ಸ್ಟ್ ತಿಂಗಳಿಗೆ ಸಂಬಳ ಜಾಸ್ತಿ ಆಗ್ತಾ ಇರಬೇಕು ಅಂತ ನಾನು ಹೇಳ್ತೀನಿ. ಇನ್ಕ್ರಿಮೆಂಟ್ ಏನು ಕೇಳ್ತೀನಿ? ಫಸ್ಟ್ನೇ ತಿಂಗಳಿಗೆ 8,000 ಕೊಡ್ರಿ ಸರ್, ಸೆಕೆಂಡ್ ಮಂತಿಗೆ 8,000 ಪ್ಲಸ್ 500 ಜಾಸ್ತಿ ಮಾಡಿ ಸರ್. ತಿಂಗಳ 500 ಜಾಸ್ತಿ ಮಾಡ್ತಾ ಹೋಗಿ ಸರ್. ಥರ್ಡ್ ಮಂತಿಗೆ ಏನು ಕೇಳ್ತೀನಿ? ಥರ್ಡ್ ಮಂತಿಗೆ ಮತ್ತೆ ಅವರು 8,000 ಪ್ಲಸ್ 500 ಪ್ಲಸ್ 500. ಈಗ ನಿಮ್ಗೊಂದು ಐಡಿಯಾ ಬಂದಿರಬೇಕು ಏನಾಗ್ತಿದೆ ಅಂದರೆ, ಎವ್ರಿ ಮಂತ್ ಏನಾಗ್ತಿದೆ? 8,000 ಇದೆ, 8,500 ಇದೆ, ಇದು 9,000 ಆಗುತ್ತೆ. ಅಂದರೆ ಲೆಕ್ಕ ಹಾಕಂತ ಬಂದರೆ ಏನಾಗುತ್ತೆ? ಇದು 8,000, ಇದು 8,500, ಇದು 9,000. ಹಾಗೆ ಫೋರ್ತ್ ಮಂತ್ಗೆ ಎಷ್ಟಿರುತ್ತೆ? ದಟ್ ಈಸ್ 9,000 ಪ್ಲಸ್ 500 ಎಷ್ಟಾಗುತ್ತೆ? ದಟ್ ಈಸ್ 9,500. ಅಂದರೆ ನಾನು ಇದು ನಿಂಗೂ ಬರಿಬೋದು ಹೆಂಗೆ? 8,000 ಪ್ಲಸ್ 500 ಪ್ಲಸ್ 500 ಪ್ಲಸ್ 500. ಹಿಂಗೆ 3 ಸಲ ಬರ್ಕೊಳ್ಳೋದು ಒಂದೇ. ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ 9,000 ಪ್ಲಸ್ 500 ಅಂತ ಬರ್ಕೊಂತೀನಿ. ವಾಟ್ ವಿ ಗೆಟ್? 9,500. ಹಾಗೆ 5th ಮಂತಿಗೆ ಎಷ್ಟು ಬರುತ್ತೆ? 9,500 ಪ್ಲಸ್ 500 ಎಷ್ಟು? ದಟ್ ಈಸ್ 10,000. ಈ ಥರ ಬರ್ತಾ ಹೋಗುತ್ತೆ. ಹಿಂಗೆ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ನಾನು ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡಲ್ಲ. ನನಗೆ 21ನೇ ಮಂತಲ್ಲಿ ಎಷ್ಟು ಬೇಕು, 21ನೇ ಮಂತಲ್ಲಿ ಎಷ್ಟು ಬರುತ್ತೆ ಸ್ಯಾಲ್ರಿ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 21st ಮಂತಲ್ಲಿ ಏನು ಸ್ಯಾಲ್ರಿ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಥವಾ 100ನೇ ತಿಂಗಳು ಅಷ್ಟು 100th ಮಂತಲ್ಲಿ ಏನು ಸ್ಯಾಲ್ರಿ ಬರುತ್ತೆ ಅಂತ ನಾನು ಚೆಕ್ ಮಾಡಬೇಕಾಗುತ್ತೆ. ಈ ಥರ ಇದ್ದಾಗ ಸೆಂಟ್ರಾಗಿ ಅಂದರೆ ಅಷ್ಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಅಂದರೆ ಕುತ್ಕೊಂಡು ಕ್ಯಾಲ್ಕುಲೇಟ್ರೆ ಯೂಸ್ ಮಾಡಿ ಅಥವಾ ಹಿಂಗೆ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ 100 ಮಂತ್ವರೆಗೂ ನಾನು ಹಿಂಗೆ ಕುತ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಜನರಲ್ ಟರ್ಮ್ ಅಥವಾ nth ಟರ್ಮ್ ಅಥವಾ ಲಾಸ್ಟ್ ಟರ್ಮ್ ಅನ್ನೋ ಕಾನ್ಸೆಪ್ಟ್ನ ನಾನು ಬಿಲ್ಡ್ ಮಾಡ್ಕೊತೀನಿ. ಹೆಂಗೆ? ಈಗ ಎಕ್ಸಾಂಪಲ್ A1 ಫಸ್ಟ್ ಮಂತ್ ಅಂದರೆ ಎ ಎಷ್ಟೈತೆ? 8,000 ಆಯ್ತಾ? ಹಂಗೆ ಬರ್ಕೋತೀನ. ಸೆಕೆಂಡ್ A2 ಅಂದರೆ ಹೆಂಗೆ ಬರ್ಕೊಂತೀನಿ? A2 ಅಂದರೆ ಸೆಕೆಂಡ್ ಮಂತ. A2 ಅಂದ್ರೆ ಏನಪ್ಪ? ಸೆಕೆಂಡ್ ಮಂತ್. ಹೆಂಗೆ ಬರ್ಕೋತೀನಿ? ಇದ್ರ ಮುಂದೆನೇ ಬರ್ಕೋತೀನಿ, ಕನ್ಫ್ಯೂಷನ್ಸ್ ಇರಲ್ಲ. ನೋಡಿ, ಫಸ್ಟ್ ಮಂತ್ ದಟ್ ಈಸ್ A1, ದಟ್ ಈಸ್ ಇಕ್ವಲ್ ಟು A, ದಟ್ ಈಸ್ 8,000. ನೆಕ್ಸ್ಟ್ A2 ಹೆಂಗಿದೆ? A2 ಅಂದರೆ 8,000 ಪ್ಲಸ್ 500. ನೆಕ್ಸ್ಟ್ A3 ಅಂದರೆ 8,000 ಪ್ಲಸ್ 500 ಹಿಂಗೆ ಬರ್ಕೋಬೋದಾ? A4 ಅಂದರೆ 8,000 ಪ್ಲಸ್ 500 ಪ್ಲಸ್ 500
ಪ್ಲಸ್ 500 ಹಿಂಗೆ ಬರ್ಕೋಬೋದಾ. ಹಂಗೆ ಸೊ ಬರ್ಕೊಂತ ಹೋಗ್ಬೋದು. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಮ್ಗೆ ಯಾವ ಥರ ಬರುತ್ತೆ, ಇದು 8000 ಹಿಂಗೆ ಬರುತ್ತೆ. ನೆಕ್ಸ್ಟು 8000 ಪ್ಲಸ್ 500 ಹಿಂಗೆ ಬರುತ್ತೆ. ಅಬ್ಸರ್ವ್ ಮಾಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ 8000 ಇಂಟು 8000 ಪ್ಲಸ್ 2 ಇಂಟು 500 ಬರೀಬೋದಾ. ಹಂಗೆ ನೆಕ್ಸ್ಟ್ ಥರ್ಡ್ ಬರೆದ್ರೆ 8000 ಪ್ಲಸ್ 3 ಇಂಟು 500 ಬರೀಬೋದಾ. A4 ಅಂದರೆ 8000 ಇಂಟು 3 ಇಂಟು 500 ಬರೀಬೋದು. ಇನ್ ಜನರಲ್ ನಾನು ಜನರಲ್ ಆಗಿ ಹೇಳ್ತೀನಿ, ಇವಾಗ ನಿಮಗೆ ಇದು ಅರ್ಥ ಆಗಿದೆ ಅಂದರೆ ಇಲ್ಲಿ ಏನು ಬರುತ್ತೆ, ಇಲ್ಲಿ ಪ್ಲಸ್ 0 ಇಂಟು 500 ಬರ್ಕೊಂಡೆ, ಇಲ್ಲಿ 1 ಇಂಟು 500 ಬರ್ಕೊಂಡೆ, ಇಲ್ಲಿ 2 ಇಂಟು 500, 3 ಇಂಟು 500 ಇದು ಇಂಟು ಇದು. ಹಂಗೆ ನೆಕ್ಸ್ಟ್ ಏನು ಬರುತ್ತೆ, A5 ಅಂದರೆ 8000 ಅಂದರೆ 5th ಮಂತಲ್ಲಿ 4 ಇಂಟು 500 ಹಿಂಗೆ ಬರುತ್ತೆ. ನೆಕ್ಸ್ಟು 6th ಮಂತಲ್ಲಿ 8000 ಪ್ಲಸ್ 5 ಇಂಟು 500 ಹಿಂಗೆ ಬರುತ್ತೆ. 7th ಮಂತಲ್ಲಿ 8000 ಪ್ಲಸ್ 6 ಇಂಟು 500. ಇದನ್ನು ಅರ್ಥ ಮಾಡ್ಕೊಬೇಕು. ಹೆಂಗೆ, ಏನಿಲ್ಲ, ಫಸ್ಟ್ ಮಂತಲ್ಲಿ 8000 ಅಂದರೆ ದಿಸ್ ಈಸ್ ಎನಾ, ದಿಸ್ ಈಸ್ ಎ. ಆಮೇಲೆ ಫಿಕ್ಸ್ಡ್ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಇದೆ, ಒಂದು ಫಿಕ್ಸ್ಡ್ ಅಮೌಂಟ್ ಇನ್ಕ್ರೀಸ್ ಎವ್ರಿ ಮಂತ್ 500 ಇನ್ಕ್ರೀಸ್ ಆಗ್ತಾ ಇದೆಯಾ, ದಟ್ ಈಸ್ ವಾಟ್ ವಿ ಕಾಲ್ ಡಿ. ಫಿಕ್ಸ್ಡ್ ನಂಬರ್ ಅಂದರೆ ಕಾಮನ್ ಡಿಫ್ರೆನ್ಸ್ ತಗೊಂಡ್ರೆ ಡಿ ಬರುತ್ತಾ, ಓಕೆನಾ. ಯಾರ್ 8000 ಅಂದರೆ ಎ ಅಂದರೆ ಫಸ್ಟ್ ಟರ್ಮ ಫಸ್ಟ್ ಸ್ಯಾಲ್ರಿ ಎಷ್ಟಿತ್ತು ಅವನಿಗೆ 8000 ಇತ್ತು. ಹಂಗೆ ಫಿಕ್ಸ್ಡ್ ನಂಬರ್ ಎಷ್ಟು, ಫಿಕ್ಸ್ಡ್ ಅಮೌಂಟ್ ಎಷ್ಟು ಇನ್ಕ್ರೀಸ್ ಆಗ್ತಾ ಇತ್ತು, ದಟ್ ಈಸ್ 500. ಎವ್ರಿ ಮಂತ್ ಏನಾಗ್ತಿದೆ 500 ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ವಿ ಕ್ಯಾನ್ ಅಬ್ಸರ್ವ್ ದಟ್ ಈಸ್ ಡಿ. ಹಿಂಗೆ ನಾನು ಜನರಲ್ ಆಗಿ ಬರ್ಕೊಂಡಾಗ ಎ ಫಸ್ಟ್ ಮಂತ್ಗೆ ನಾನೇನು ಬರ್ಕೊಂತೀನಿ A1 ದಟ್ ಈಸ್ ಎನಾ. ನೆಕ್ಸ್ಟು ಸೆಕೆಂಡ್ ಮಂತಲ್ಲಿ ಅಂದರೆ A2ನಾ, ಸೆಕೆಂಡ್ ಮಂತ್ ಅಂದರೆ A2 ದಟ್ ಈಸ್ ಎ ಪ್ಲಸ್ ಡಿನಾ. ಥರ್ಡ್ ಮಂತ್ ಅಂದರೆ A3 ದಟ್ ಈಸ್ ಎ ಪ್ಲಸ್ ಬಿ ಪ್ಲಸ್ ಡಿನಾ. ಫೋರ್ತ್ ಮಂತಲ್ಲಿ ಅಂದರೆ A4 ದಟ್ ಈಸ್ ಎ ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಡಿನಾ. ಅಬ್ಸರ್ವ್ ಮಾಡು, A5 ಅಂದರೆ ಎ ಪ್ಲಸ್ ಡಿ ಪ್ಲಸ್ ಡಿ ಪ್ಲಸ್ ಡಿ ಪ್ಲಸ್ ಡಿ. ಅಬ್ಸರ್ವ್ ಮಾಡು, A1 ಇದ್ದಾಗ ಇಲ್ಲಿ 0 ಇಂಟು ಡಿ ಅಂದರೆ ಪ್ಲಸ್ 0 ಇಂಟು ಡಿ. ಆಮೇಲೆ A2 ಇದ್ರೆ ಇಲ್ಲಿ 1 ಇಂಟು ಡಿ. A3 ಇದ್ರೆ ಇಲ್ಲಿ ಹೆಂಗೆ ಬರುತ್ತೆ, ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋಣ. ಇದು A1 ಈಸ್ ಈಕ್ವಲ್ ಟು ಎ ಪ್ಲಸ್ 0 ಇಂಟು ಡಿ. ಏನಿಲ್ಲ ಅಂದರೆ 0 ಇಂಟು ಡಿ ದಟ್ ಗಿವ್ಸ್ 0. A1 ಈಸ್ ಈಕ್ವಲ್ ಟು ಎ ಬರುತ್ತೆ. A2 ಅಂದರೆ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 1 ಡಿ ಆಗುತ್ತೆ. 1 ಇಂಟು ಡಿ ದಟ್ ಈಸ್ ಎ ಪ್ಲಸ್ ಡಿ. A3 ಅಂದರೆ ಎ ಪ್ಲಸ್ ಡಿ ಪ್ಲಸ್ ಡಿ ದಟ್ ಈಸ್ 2D. A4 ಅಂತಂದರೆ ಎ ಪ್ಲಸ್ ಡಿ ಪ್ಲಸ್ ಡಿ ಪ್ಲಸ್ ಡಿ ದಟ್ ಈಸ್ 3D. A5 ಅಂತಂದರೆ ಎ ಪ್ಲಸ್ 4D. A6 ಅಂತಂದರೆ ಎ ಪ್ಲಸ್ 5D. ನಿಮಗೆ ಜನರಲ್ ಆಗಿ ಅರ್ಥ ಆಗಬೇಕು ನೋಡ್ರಿ. ಹಂಗೆ ನಾನು nth ಟರ್ಮ್ ಅಂದರೆ ನಾನೆಂತ ಕರಿತೀನಿ AN. ಹಂಗೆ ಹೋಗ್ತಾ ಹೋಗ್ತಾ ಯಾವುದಾದ್ರೂ ಟರ್ಮ್ ಆಗಿರ್ಬೋದು AN ಅಂತ ಕರಿತೀನಿ. ದಟ್ ಈಸ್ ಜನರಲ್ ಟರ್ಮ್ ಅಥವಾ nth ಟರ್ಮ್ ಅಥವಾ ಲಾಸ್ಟ್ ಟರ್ಮ್ ಅಂತ ಕರಿಬೋದು. AN ಹೆಂಗ್ ಬರ್ಕೊಂತೀನಿ, ಇಲ್ಲಿ n ಹಾಕಿದ್ರೆ ಇಲ್ಲೇನಿದೆ n-1 ಇದೆ. ಅಂದರೆ ಎಕ್ಸಾಂಪಲ್ ತಗೋ, ಇಲ್ಲಿ 2 ಅಂದರೆ n ಅಂತ ತಗೊಳ್ಳೋಣ. 2 ಅಂದರೆ ಇಲ್ಲಿ 2 - 1 ಇದೆ. 3 ಅಂದರೆ 3 - 1 ದಟ್ ಈಸ್ 2. 4 ಇದ್ರೆ 4 - 1 ದಟ್ ಈಸ್ ಈಕ್ವಲ್ ಟು ಹೆಂಗೆ ಬರ್ಕೊಂತೀನಿ ಎ ಪ್ಲಸ್ n-1 ಇಂಟು ಬಿ ಅಂತ ಬರ್ಕೊಂತೀನಿ. ಅರ್ಥ ಆಗಿರ್ಬೇಕು ಇಲ್ಲಿ. ಇವಾಗ ನಾನು ಜನರಲ್ ಆಗಿ ಏನೇ ಬರ್ಕೊಂಡ್ರು ಅದು ಕರೆಕ್ಟಾಗಿ ಅಪ್ಲೈ ಆಗಬೇಕು. ಫಾರ್ಮುಲಾಗೆ ಅಪ್ಲೈ ಆದರೆ ಮಾತ್ರ ನಾನು ಜನರಲ್ ಅಂತ ಹೇಳ್ತೀನಿ. ಈಗ ಎಕ್ಸಾಂಪಲ್ ಇದು ಅರ್ಥ ಆಗಲ್ಲ, ಇದು ಕನ್ಫ್ಯೂಸ್. ಇದೇನು ಬರ್ಕೊಂಡ್ರಪ್ಪ ಡೈರೆಕ್ಟ್ AN ಈಸ್ ಈಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ ಹೆಂಗೆ ಡೈರೆಕ್ಟಾಗಿ ಬರ್ಕೊಂಡ್ರು. ಅಬ್ಸರ್ವ್ ಮಾಡ್ರಿ, ಫಸ್ಟ್ ಟರ್ಮ್ ಹೆಂಗೆ ಬರ್ಕೊಂಡೆ ನಾನು. A1 ಅಂದರೆ ಎ ಪ್ಲಸ್ 0 ಇಂಟು ಡಿ. 0 ಇಂಟು ಡಿ 0. ಸೊ A1 ಅಂದರೆ ಎ ಬರುತ್ತಾ. A2 ಅಂದರೆ ಎ ಪ್ಲಸ್ 1 ಇಂಟು ಡಿ ಅಂತ ಬರ್ಕೊಂಡೆ. ಎ ಪ್ಲಸ್ 1 ಇಂಟು ಡಿ. A3 ಅಂದರೆ ಎ ಪ್ಲಸ್ ಡಿ ಪ್ಲಸ್ ಡಿ. ಅಂದರೆ ನಮ್ಗೆ A3 ಹೆಂಗೆ ಬರ್ತಿತ್ತು ಗೊತ್ತಾಗಿರ್ಬೇಕು ನಿಮಗೆ. AP ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಒಂದು ಫಸ್ಟ್ ಟರ್ಮ್ಗೆ ನಾವೇನು ಮಾಡ್ತೀವಿ, ಒಂದು ಫಿಕ್ಸ್ಡ್ ಟರ್ಮ್ನ ಪದೇ ರೂಲ್ಸ್ ಪ್ರಕಾರ ಆ್ಯಡ್ ಮಾಡ್ಕೊಂತ ಹೋಗ್ತೀವಿ. ರೂಲ್ಸ್ ಏನು, ಒಂದು ಫಿಕ್ಸ್ಡ್ ಟರ್ಮ್ನ ಪದೇ ಆ್ಯಡ್ ಮಾಡಿದ್ರೆ ನಮಗೆ AP ಬರುತ್ತೆ ಅಂತ ನಾನು ಹೇಳಿದ್ದೆ. ಹಾಗೆ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಪದೇ ಅಬ್ಸರ್ವ್ ಡಿನ ಆ್ಯಡ್ ಮಾಡ್ಕೊಂತ ಹೋಗ್ತಿದ್ದೀನಿ. ಒಂದ್ಸತಿ ಎಗೆ ಫಸ್ಟ್ ಟರ್ಮು ಏನು ಆ್ಯಡ್ ಮಾಡಲ್ಲ, ಫಸ್ಟ್ ಟರ್ಮ್ ಫಿಕ್ಸ್ಡ್ ಟರ್ಮ್ ಹಂಗೆ ಇರುತ್ತೆ. ಸೆಕೆಂಡ್ ಟರ್ಮ್ ಬರಬೇಕಂದ್ರೆ ಅದಕ್ಕೆ ಒಂದು ಡಿನ ಆ್ಯಡ್ ಮಾಡ್ತೀನಿ. ಥರ್ಡ್ ಟರ್ಮ್ ಬರಬೇಕಂದ್ರೆ ಅದಕ್ಕೆ ಎ ಪ್ಲಸ್ ಡಿ ಪ್ಲಸ್ ಮತ್ತೆ ಒಂದು ಡಿನ ಆ್ಯಡ್ ಮಾಡ್ತೀನಿ. ಅಂದರೆ 2D ಆಗುತ್ತೆ, ಎ ಪ್ಲಸ್ 3D ಆಗುತ್ತೆ. ಅಂದರೆ ಡಿ ಒಂದೊಂದೇ ಡಿ ಆ್ಯಡ್ ಆಗ್ತಾ ಹೋಗ್ತಿರುತ್ತೆ. ಸೊ ಇಲ್ಲಿ nth ಟರ್ಮ್ ಅಂದರೆ AN ದಟ್ ಈಸ್ ಎ ಈಸ್ ಈಕ್ವಲ್ ಟು
ಎನ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಈಗ ಇದನ್ನು ಜನರಲ್ ಆಗಿ ಅಬ್ಸರ್ವ್ ಮಾಡೋಣ. ಎ 50th ಟರ್ಮ್ ಅಂತಂದರೆ ಎ 50th ಟರ್ಮ್ 50ನೇ ಟರ್ಮ್ ಬೇಕು. 50th ಅಂತಂದರೆ ನಾನೇನು ಮಾಡ್ತೀನಿ, ಎ ಪ್ಲಸ್ 50 ಮೈನಸ್ 1 ಇಂಟು ಡಿ. ಇಲ್ಲೇನಿದೆ ಎನ್ನು, ಇದೇನಿದು ಎನ್ನು, ಎನ್ ಅಂದರೆ ಏನು ಅನ್ನೋದು ಈಗ ಎಲ್ಲರಲ್ಲೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ವಾಟ್ ಈಸ್ ಎನ್? ಏನು ಇಲ್ಲಿ ಎನ್ ಹೆಂಗೆ ಬರ್ಕಂತವ್ರೆ? ಎನ್ ಹೆಂಗೆ? ಇಲ್ಲಿ ಎನ್ ಮೈನಸ್ ಒನ್ ಅಂತ ಬರಿತೀನಿ. ಇಲ್ಲಿ 50 ಇದ್ರೆ ಇಲ್ಲಿ 50 ಮೈನಸ್ 1 ದಟ್ ಗಿವ್ಸ್ ಎ ಪ್ಲಸ್ 49 ಡಿ. ಎ 50 ಅಂದರೆ ಯಾವರೆಗೂ ಗೊತ್ತಾಗಿರುತ್ತೆ, ಎ ಪ್ಲಸ್ 49 ಡಿ. ಹಂಗೆ ಈಗ ಜನರಲ್ ಆಗಿ ಹೇಳ್ಬೋದು 30th ಟರ್ಮ್ ಅಂದರೆ ಬರೀರಪ್ಪ ಜನರಲ್ ಆಗಿ ಅಂದರೆ ಎ 30th ಅಂತಂದರೆ ಎ ಪ್ಲಸ್ 30 ಮೈನಸ್ 1 ಇಂಟು ಡಿ ದಟ್ ಗಿವ್ಸ್ ರೈಸ್ ಟು ಎ ಪ್ಲಸ್ 29 ಡಿ. ಹೌದಲ್ವಾ? ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ವಾಟ್ ಈಸ್ ಎನ್? ಎನ್ ಅಂದರೆ ಏನು? ವಾಟ್ ಈಸ್ ಎನ್? ಎನ್ ಅಂದರೆ ಏನು? ನೋಡು, ಇದು ಜನರಲ್ ಟರ್ಮು, ಇದನ್ನ ನಾವು ಮರಿಲೇಬಾರ್ದು. ಇದು ಜನರಲ್ ಟರ್ಮ್, ಇದು ತುಂಬ ಇಂಪಾರ್ಟೆಂಟು. ಎನ್ ಅಂದ್ರೇನು ಮಾತಾಡೋಣ. What is n? See, what is n? n ಅಂದ್ರೆ ಏನು? ಹೆಂಗೆ? ಯಾವಾಗ? ಜನರಲ್ ಟರ್ಮ್ ವಿ ಆಲ್ರೆಡಿ ನೋ ದಟ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದರಲ್ಲಿ ಎ ಎನ್ ಅಂದ್ರೆ ಏನಪ್ಪ? ಎ ಎನ್ ಅಂತಂದ್ರೆ ಲಾಸ್ಟ್ ಟರ್ಮ್ ಅಥವಾ ಜನರಲ್ ಟರ್ಮ್, ಜನರಲ್ ಟರ್ಮ್ ಅಥವಾ nth ಟರ್ಮ್ ಯಾವುದಾದ್ರೂ ಆಗಿರ್ಬೋದು, nth ಟರ್ಮ್. ಓಕೆ, ನೆಕ್ಸ್ಟ್ ಎ ಅಂದ್ರೆ ಏನು? ಇದರಲ್ಲಿ ಎ ಅಂದರೆ ಫಸ್ಟ್ ಟರ್ಮ್. ಗೊತ್ತಿರೋಂಥ ಎ ಪಿಲಿ ಫಸ್ಟ್ನೇ ಪದ ಯಾವುದಿರುತ್ತಲ್ಲ ಅದೇ ಎ. ಡಿ ಅಂದ್ರೆ ಏನು? ಕಾಮನ್ ಡಿಫರೆನ್ಸ್. ಇದು ಆಲ್ರೆಡಿ ನಾನು ಕಾಮನ್ ಡಿಫರೆನ್ಸ್ ಹೆಂಗೆ ಕಂಡು ಹಿಡ್ಕೊಳ್ಳೋದು ಅಂತ ವಿಡಿಯೋ ಮೊದಲೇ ಇದರಲ್ಲಿ ಹೇಳಿದ್ದೀನಿ. ಕಾಮನ್ ಡಿಫರೆನ್ಸ್ ಅಂದರೆ ಪ್ರೀವಿಯಸ್ A2 ಮೈನಸ್ A1 ದಟ್ ಇಸ್ ಈಕ್ವಲ್ ಟು A3 ಮೈನಸ್ A2 ಆ ಥರ ಕಂಡು ಹಿಡ್ಕೋಬೇಕು. ನೆಕ್ಸ್ಟ್ ಎನ್ ಅಂದರೆ ಗೊತ್ತಾಯಿತು, ಎ ಅಂದರೆ ಗೊತ್ತಾಯಿತು, ಡಿ ಅಂದರೆ ಗೊತ್ತಾಯಿತು. ಎನ್ ಅಂದರೆ ಈಗ ನಂಬರ್ ಆಫ್ ಟರ್ಮ್ಸ್ ಪ್ರೆಸೆಂಟ್ ಇನ್ ಎ ಪಿ. ಏನಪ್ಪ ಎನ್ ಅಂದರೆ ನಂಬರ್ ಆಫ್ ಟರ್ಮ್ಸ್ ಪ್ರೆಸೆಂಟ್ ಇನ್ ಎ ಪಿ. ಕೆಲವ್ರಿಗೆ ಇನ್ನೂ ಅರ್ಥ ಆಗಿಲ್ಲ, ಏನಪ್ಪ ಇದು ಎನ್ ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಏನು? ನಂಬರ್ ಆಫ್ ಟರ್ಮ್ಸ್ ಇನ್ ಎ ಪಿ ಅಂತ. ಎಕ್ಸಾಂಪಲ್ ಫಾರ್ ಎ ಪಿ ಕೊಟ್ಟಾಗ ಯಾವುದೋ ಒಂದು 10, 20, 30, 40, 50, 60, ಈ ಥರ ಇದೆ. ಇದರಲ್ಲಿ ಎನ್ ಅಂದರೆ ಏನು? ಎನ್ ಅನ್ನೋ ಕಾನ್ಸೆಪ್ಟ್ ಹೆಂಗೆ ಅರ್ಥ ಆಗುತ್ತೆ ಎಣ್ಸೋಣ. ಇದು ಫಸ್ಟ್ ಒನ್ನು, ಸೆಕೆಂಡ್ ಒನ್ನು, ಥರ್ಡ್ ಟರ್ಮು, ಫೋರ್ತ್ ಟರ್ಮು, ಫಿಫ್ತ್ ಟರ್ಮು, ಸಿಕ್ಸ್ತ್ ಟರ್ಮು. ಬಟ್ ಎ ಪಿಲಿ ಹಿಂಗೆ ಬರೀಬಾರ್ದು. A1, A2, A3, A4, A5, A6 ಅಲ್ಲ. ಅರ್ಥ ಆಗ್ತಾಯ್ತಲ್ಲ? ಇಲ್ಲಿ ನಿಮ್ಗೆ ಅಬ್ಸರ್ವ್ ಮಾಡಬೇಕು, ಎನ್ ಅಂದ್ರೆ ಏನು? ನಂಬರ್ ಆಫ್ ಟರ್ಮ್ಸ್ ಇನ್ ಎನ್ ಎ ಪಿ ಅಂದರೆ ನಂಬರ್ ಆಫ್ ಟರ್ಮ್ಸ್ ಪ್ರೆಸೆಂಟ್ ಇನ್ ಎನ್ ಎ ಪಿ ಅಂದರೆ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಎಷ್ಟು ನಂಬರ್ಸ್ ಇರುತ್ತಲ್ಲ ಅದನ್ನ ನಾವು ಎನ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ಇಲ್ಲಿ ಹೇಳ್ಸ್ರಿ, ಇಲ್ಲಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎನ್ ಹಿಯರ್ ಅಂತಂದಾಗ ಹೇಳ್ಸ್ರಿ A1, A2, A3, A4, A5, A6 ಅಂದರೆ ಟೋಟಲ್ ಎಷ್ಟು ಟರ್ಮ್ಸ್ ಇದೆ? 1, 2, 3, 4, 5, 6. ಸೊ ಎನ್ ಇಸ್ ಈಕ್ವಲ್ ಟು 6. ಇಲ್ಲೇ ಗೊತ್ತಾಯ್ತಲ್ಲ? ಅದಕ್ಕೆ A6 ಅಂತಂದ್ರೆ ಎನ್ ಇಸ್ ಈಕ್ವಲ್ ಟು 6 ಅಂದರೆ ಎನ್ ಅಂದರೆ ನಮ್ಗೆ ಅರ್ಥ ಬೇಕು. ಸರ್ ಇದೊಂದಕ್ಕೆ ನನಗೆ ಅರ್ಥ ಆಗಲಿಲ್ಲ, ಬೇರೆ ಎಕ್ಸಾಂಪಲ್ ಕೊಡ್ರಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಎಷ್ಟು? 20, 10, 15, 20, 25, 30, 35, 40, 45, 50, 55 ಹಿಂಗೆ ಇರುತ್ತೆ. ಇದೇನು? ಇದು ಒಂದು ಎ ಪಿ. ಹೌದಾ ಇಲ್ಲ? ಫಸ್ಟ್ 15 ಮೈನಸ್ 10 5, 20 ಮೈನಸ್ 15 5, 25 ಮೈನಸ್ 25. ಸೊ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪಿ. ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ? 1, 2, 3, 4, 5, 6, 7, 8, 9, 10. ಸೊ ಎನ್ ಇಸ್ ಈಕ್ವಲ್ ಟು 10. ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ಎನ್ ಅಂತಂದರೆ ದ ಟೋಟಲ್ ನಂಬರ್ ಆಫ್
terms present in an AP that we call it as n. ಈಗ ಜನರಲ್ ಫಾರ್ಮ್ಗೆ ಹೆಂಗೆ ಅಪ್ಲೈ ಆಗುತ್ತೆ, ಈಗ ಎಕ್ಸಾಂಪಲ್, ಈಗ an is equal to a plus n minus 1 into d ಅಂತ ಇದೆಯಾ. ಈಗ ಇದನ್ನ ನಾನು ಚೆಕ್ ಮಾಡಬೇಕು. ಸೊ n is equal to always ನ್ಯಾಚುರಲ್ ನಂಬರ್ ಆಗೇ ಇರಬೇಕು. ಎನ್ ಅನ್ನೋದು ನ್ಯಾಚುರಲ್ ನಂಬರ್ ಆಗೇ ಇರಬೇಕು. ಎನ್ ಅನ್ನೋದು ನೆಗೆಟಿವ್ ಇಂಟೀಜರ್ ಆಗಬಾರ್ದು. ಎನ್ ಶುಡ್ ಬಿ ಎ ಪಾಸಿಟಿವ್ ಇಂಟೀಜರ್ ಅಥವಾ ನ್ಯಾಚುರಲ್ ನಂಬರ್ ಆದರೆ ಆಗಿರಬೇಕು. ನ್ಯಾಚುರಲ್ ನಂಬರ್ ಅಥವಾ ಪಾಸಿಟಿವ್ ಇಂಟೀಜರ್, ಪಾಸಿಟಿವ್ ಇಂಟೀಜರೇ ಆಗಿರಬೇಕು. ಎನ್ ಶುಡ್ ನಾಟ್ ಬಿ ನೆಗೆಟಿವ್ ಇಂಟೀಜರ್, ನೆಗೆಟಿವ್ ಇಂಟೀಜರ್ ಆಗಬಾರ್ದು. ನೆಗೆಟಿವ್ ಎನ್ ಇಸ್ ಈಕ್ವಲ್ ಟು -3 ಅಂತ ನಾವು ಹೇಳೋಕ್ಕಾಗಲ್ಲ, ಎನ್ ಇಸ್ ಈಕ್ವಲ್ ಟು -10 ಅಂತ ನಾವು ಹೇಳೋಕ್ಕಾಗಲ್ಲ, ಎನ್ ಇಸ್ ಈಕ್ವಲ್ ಟು 0 ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಎನ್ ಇಸ್ ಈಕ್ವಲ್ ಟು 0 ಅಂತಂದರೆ ಎ ಪಿನೇ ಎಕ್ಸಿಟ್ ಆಗಲ್ಲ. ಎನ್ ಇಸ್ ಈಕ್ವಲ್ ಟು -1 ಅಂದರೆ ನಾವು ಹೆಂಗೆ ಹೇಳೋಕ್ಕಾಗುತ್ತೆ, -1 ಅಂತ ಹೇಳೋಕ್ಕಾಗಲ್ಲ. ಕೌಂಟಿಂಗ್ ನಂಬರ್ಸ್ ಮಾತ್ರ ನಾವು ಈಗ ಇದನ್ನ ಹೆಂಗೆ ಹೇಳ್ತಿದ್ದೀವಿ, ಕೌಂಟ್ ಮಾಡಿ ಹೇಳ್ತಿದ್ದೀವಿ. ಎಷ್ಟು ನಂಬರ್ಸ್ ಇದಾವಪ್ಪ ಅಂತಂದರೆ 1 2 3 4 5 6 ಟರ್ಮ್ಸ್ ಇದಾವೆ ಅಂತ ನಾವು ಕೌಂಟ್ ಮಾಡಿ ಹೇಳ್ತಿದ್ದೀವಿ. -6 ಅಂತ ಹೇಳೋಕ್ಕಾಗುತ್ತಾ, ನೆಗೆಟಿವ್ ನಂಬರ್ ಹೇಳಕ್ಕಾಗುತ್ತಾ? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಎನ್ ಈಸ್ ಆಲ್ವೇಸ್ ಪಾಸಿಟಿವ್ ಇಂಟೀಜರ್ ಅಥವಾ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂದ್ರೆ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ದಿಸ್ ಈಸ್ ಆಲ್ ಅಬೌಟ್ ಜನರಲ್ ಟರ್ಮ್. ಜನರಲ್ ಟರ್ಮ್ ಅಂದ್ರೆ an is equal to a plus n minus 1 into d. an ಅಂತಂದ್ರೆ ಲಾಸ್ಟ್ ಟರ್ಮು, ಜನರಲ್ ಟರ್ಮು, nth ಟರ್ಮು. nth ಟರ್ಮ್ ಅಂತ ಯಾಕೆ ಕರಿತೀವಿ? ಈಗ ಎಕ್ಸಾಂಪಲ್, n is equal to always 1, 2, 3, 4, 5, so on up to infinity ಏನ್ ಬೇಕಾದ್ರೂ ಆಗಿರ್ಬೋದು. ಸರ್ n ಗ್ರೇಟರ್ ದನ್ 1000 ಇರ್ಬೋದಾ, n ಗ್ರೇಟರ್ ದನ್ 10,000, ಎಷ್ಟು ಬೇಕಾದ್ರೂ ಇರ್ಬೋದು. ದಟ್ ಡಿಪೆಂಡ್ಸ್ ಆನ್ ದಿ ಸೈಜ್ ಆಫ್ ದಿ AP. ನಾವು ಯೂಶಲಿ ನಾವು ಸ್ಟಡಿ SSLC ಸ್ಟಡಿ ಮಾಡೋದು n is equal to 1000 ಮೇಲೆ ಹೋಗಲ್ಲ, ಅದ್ರೊಳಗಡೆನೆ ಸ್ಟಡಿ ಮಾಡ್ತೀವಿ, ಅಷ್ಟರೊಳಗಡೆನೆ ಸಿಂಪ್ಲಿಫಿಕೇಶನ್ ಆಗುತ್ತೆ. ಸಿ n is equal to 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇವಾಗ n ಇರೋ ಜಾಗದಾಗೆ ನಾನೇನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ, 1 ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. a is equal to a plus 1 minus 1 that gives rise to 0, 1 minus 1 into d that is 0, a1 is equal to a, this becomes 0, so a ಉಳಿತು, a1 is equal to a ಉಳಿತು. ಹೇಗೆ ಸೆಕೆಂಡ್ n ಇರೋ ಜಾಗದಲ್ಲಿ ನಾನೇನು ಮಾಡ್ತಾ ಇದ್ದೀನಿ, 1 ಆಯಿತು, ಈಗ ಏನು ಮಾಡ್ತಾ ಇದ್ದೀನಿ, 2 ಆಗ್ತಾ ಇದ್ದೀನಿ. a2 is equal to a ಹಂಗೆ ಬರ್ಕೋತೀನಿ, ಪ್ಲಸ್ n ಇರೋ ಜಾಗದಾಗ ಏನು ಹಾಕ್ತಿದ್ದೀನಿ, 2 ಹಾಕ್ತಿದ್ದೀನಿ. 2 minus 1 into d that gives rise to a2 is equal to ಏನು ಬರ್ತಾಯ್ತಪ್ಪ, a plus 2 minus 1 that is 1 into d that gives rise to a plus d. ಸಿ ಅಬ್ಸರ್ವ್ ಮಾಡಿರಿ, ನಾವು ಜನರಲ್ ಟರ್ಮಲ್ಲಿ ಜನರಲ್ ಫಾರ್ಮಲ್ಲಿ ಹೇಳ್ಕೊಂಡಿದ್ದೀವಿ a2 ಅಂದರೆ a plus d. ಅದೇ ಥರ ಈಗ n is equal to 3 ಸಬ್ಸ್ಟಿಟ್ಯೂಟ್ ಮಾಡೋಣ. a3 is equal to a plus 3 minus 1 into d. what we get, a3 is equal to a plus 2d. ಅಬ್ಸರ್ವ್ ಮಾಡಿ ಸರ್, ಈಗ n is equal to 100 ಕೊಡ್ತೀನಿ. a100 is equal to ಏನು ಬರಬೇಕು, a plus 100 minus 1 into d that gives rise to a plus 99d. a100 ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಾಗ್ತೈತೆ. ಸೊ ದಿಸ್ ಈಸ್ ಜನರಲ್ ಟರ್ಮ್ ಅಥವಾ ಜನರಲ್ ಫಾರ್ಮ್. ವಾಟ್ ಈಸ್ ಜನರಲ್ ಟರ್ಮ್ ಅಂಡ್ ನಾಟ್ ಜನರಲ್ ಫಾರ್ಮ್, ದಿಸ್ ಈಸ್ ಜನರಲ್ ಟರ್ಮ್. ಜನರಲ್ ಫಾರ್ಮ್ ಅಂದರೆ ಏನು? ಜನರಲ್ ಫಾರ್ಮ್ ಅಂದರೆ ನನಗೆ ಆಲ್ರೆಡಿ ಗೊತ್ತು, ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ. a, a plus d, a plus 2d, a plus 3d, a plus 4d, so on, a plus n minus 1 into d. ಯಾಕೆ ಲಾಸ್ಟ್ ಟರ್ಮ್ ಅಂತ ಯಾಕೆ ಕರೀತಾರೆ ಅಂತ ಕೆಲವರಿಗೆ ಡೌಟ್ ಇತ್ತು. ಏನು ಲಾಸ್ಟ್ ಟರ್ಮ್ ಆಫ್ ಎನ್ AP ಅಂತ ಯಾಕೆ ಕರೀತಾರೆ ಅಂದರೆ, ದಿಸ್ ಈಸ್ a plus n minus 1 into d. ಇದು AP ಲಿ ಲಾಸ್ಟಿಗೆ ಬರ್ಕೊಂತೀವಿ, ಅದಕ್ಕೆ ದಿಸ್ ಈಸ್ ಲಾಸ್ಟ್ ಟರ್ಮ್ ಆಫ್ ಎನ್ AP ಅಂತ ನಾವು ಕರಿಬೋದು. ದಿಸ್ ಈಸ್ ಆಲ್ ಅಬೌಟ್ ಡೆಫಿನೇಷನ್ ಆಫ್ AP ಅಂಡ್ ವಾಟ್ ಈಸ್ ದ ಜನರಲ್ ಫಾರ್ಮ್ ಆಫ್ AP. ವಾಟ್ ಆರ್ ದ ಟರ್ಮ್ಸ್ ಕಂಡು, ಎ ಅಂದರೆ ಫಸ್ಟ್ ಟರ್ಮು, ಡಿ ಅಂದರೆ ಕಾಮನ್ ಡಿಫ್ರೆನ್ಸ್ ಹೆಂಗೆ ಕಂಡು ಹಿಡಿತೀವಿ ಅಂತಂದರೆ, a2 minus a1 ಮಾಡ್ತೀವಿ, a3 minus a2 ಮಾಡ್ತೀವಿ, a4 minus a3 ಮಾಡ್ತೀವಿ, a5 minus a4 ಮಾಡ್ತೀವಿ, ಹಿಂಗೆ ಡಿ ಕಂಡು ಹಿಡಿತೀವಿ. ನೆಕ್ಸ್ಟ್ ಎನ್ ಅಂದ್ರೇನು? ಎನ್ ಅಂದರೆ ನಂಬರ್ ಆಫ್ ಟರ್ಮ್ಸ್ ಪ್ರೆಸೆಂಟ್ ಇನ್ ಎನ್ AP. ಮತ್ತು ಡಿ ಅಂದ್ರೇನು ಗೊತ್ತಾಗಿದೆ ನಮ್ಗೆ ಆಲ್ರೆಡಿ. ಇಷ್ಟು ಎನ್ ಅಂದರೆ ಜನರಲ್ ಟರ್ಮ್, ಜನರಲ್ ಆಗಿ ಯೂಸ್ ಮಾಡೋದು. ಜನರಲ್ ಆಗಿ ಯೂಸ್ ಮಾಡಿದ್ ನೋಡೋದಲ್ಲ, ಎನ್ ಇರೋ ಜಾಗದಾಗೆ ನಾವು ನ್ಯಾಚುರಲ್ ನಂಬರ್ಸ್ ಯಾವುದಾದ್ರು 10ನೇ ಟರ್ಮ್ ಕಂಡಿಡಿ ಅಂದರೆ a plus 9d, 35ನೇ ಟರ್ಮ್ ಕಂಡಿಡಿ ಅಂದರೆ a35 ಟರ್ಮ್ ಕಂಡಿಡಿ ಅಂತಂದರೆ a plus 34d. ಈ ಥರ ಫಾರ್ಮುಲಾ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೋದು. ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಆ್ಯಂಡ್ ಓಪನ್ ಯುವರ್ ಬುಕ್ಕಲ್ಲಿ ಓಪನ್ ಮಾಡಿದಾಗ ಅಬ್ಸರ್ವ್ ಮಾಡಿ, ಪೇಜ್ ನಂಬರ್ 4ಅಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಏನು ಪೇಜ್ ನಂಬರ್ 4ಅಲ್ಲಿ ಏನು ಹೇಳ್ತಿದೆ ಅಂತಂದರೆ, ಎಲ್ಲರೂ ಬುಕ್ ಮುಂದೆ ಇಟ್ಕೊಳ್ಳಿ, ಬುಕ್ ಮುಂದೆ ಇಟ್ಕೊಂಡು ಅಬ್ಸರ್ವ್ ಮಾಡಿರಿ.
First, the heights in centimeter of some students of a school standing in a queue in the morning assembly are 147, 148, 149 up to 157. ಅಂದರೆ ಸ್ಕೂಲಲ್ಲಿ ನಾವು ಅಸೆಂಬ್ಲಿಲಿ ಹೈಟಾಗಿ ನಿಂತಾಗ ಅಲ್ಲಿ ಏನು ಸ್ಟೂಡೆಂಟ್ಸ್ ಹೈಟ್ ಹೆಂಗಿದೆ 147, 148, 149, 150 ಅಪ್ ಟು 157ವರೆಗೂ ಇದೆ. ನೆಕ್ಸ್ಟ್, ದ ಮಿನಿಮಮ್ ಟೆಂಪರೇಚರ್ ರೆಕಾರ್ಡೆಡ್ ಫಾರ್ ಎ ವೀಕ್ ಇನ್ ದ ಮಂತ್ ಆಫ್ ಜನವರಿ ಇನ್ ಎ ಸಿಟಿ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್. ಅಂದರೆ ನೋಡಿ -3.1 ಡಿಗ್ರಿ ಇತ್ತು, ಆಮೇಲೆ -3 ಇತ್ತು, ಆಮೇಲೆ -2.9 ಆಯಿತು, ಆಮೇಲೆ -2.8 ಆಯಿತು, ಆಮೇಲೆ -2 ಅಂದರೆ 0.1 ಡಿಗ್ರಿ ಕಡಿಮೆ ಆಗ್ತಾ ಬರ್ತಾ ಐತೆ. ಅಂದರೆ ದಿಸ್ ಆಲ್ಸೋ ಫಾರ್ಮ್ಸ್ ಎಕ್ಸಾಂಪಲ್ ಆಫ್ AP. ನೆಕ್ಸ್ಟ್, ದ ಬ್ಯಾಲೆನ್ಸ್ ಮನಿ ಆಫ್ಟರ್ ಪೇಯಿಂಗ್ 5% ಆಫ್ ಟೋಟಲ್ ಲೋನ್ ಆಫ್ ₹1000 ಎವ್ರಿ ಮಂತ್. ಹೆಂಗೆ 5% ನಾನು ಪೇ ಮಾಡ್ತಾ ಹೋಗ್ತೀನಿ ದುಡ್ಡು ಅಂದಾಗ ಫಸ್ಟು 950 ಇತ್ತು ಬ್ಯಾಲೆನ್ಸು, ಆಮೇಲೆ ಮತ್ತೆ 5% ಕಟ್ಟಿದಾಗ ₹900 ಆಯಿತು, ಮತ್ತೆ ಬ್ಯಾಲೆನ್ಸ್ 5% 850. ಹಂಗೆ ಅಬ್ಸರ್ವ್ ಮಾಡಿರಿ, ತಿಂಗಳ ₹50 ಕಡಿಮೆ ಆಗ್ತಿದೆ. ಎಕ್ಸಾಂಪಲ್ ಅದು. ಆಮೇಲೆ ದ ಕ್ಯಾಶ್ ಪ್ರೈಸಸ್ ಗಿವನ್ ಬೈ ದ ಸ್ಕೂಲ್ ಟು ಟಾಪರ್ ಕ್ಲಾಸಸ್ ಫ್ರಮ್ 1 to 12th ಆರ್ ರೆಸ್ಪೆಕ್ಟಿವ್ಲಿ. ಫಸ್ಟು ₹200 ಕೊಟ್ಟರು, ಆಮೇಲೆ 250 ಕೊಟ್ಟರು, 300 ಕೊಟ್ಟರು, 350 ಕೊಟ್ಟರು, ಹಂಗೆ ಸೋನ್ ಅಪ್ ಟು ಎಲ್ಲಿವರೆಗೂ ಕೊಟ್ಟರು ₹750ವರೆಗೂ ಕೊಟ್ಟರು. ಇನ್ ಬಿಟ್ವೀನ್ ನಿಮಗೆ ಗೊತ್ತಾಗಬೇಕು. ದ ಟೋಟಲ್, ನೆಕ್ಸ್ಟ್ ಎಕ್ಸಾಂಪಲ್, ದ ಟೋಟಲ್ ಸೇವಿಂಗ್ಸ್ ಇನ್ rupees ಆಫ್ಟರ್ ಎವ್ರಿ ಮಂತ್ ಫಾರ್ 10 months ವೆನ್ 50 are saved. ಅಂದರೆ ಸೇವಿಂಗ್ಸ್ ನಾನೇನು ಮಾಡ್ತೀನಿ, ಫಸ್ಟು ₹50 ಸೇವ್ ಮಾಡ್ತೀನಿ, ನೆಕ್ಸ್ಟ್ ಮಂತ್ ಏನು ಮಾಡ್ತೀನಿ, ಇನ್ನೂ ₹50 ಸೇವ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ಅವಾಗ ಏನು ಬಂತು, 50 + 50 100, 100 + 50 150, 150 + 50 20. ಹಂಗೆ ಅದೇ ಥರ ಇದನ್ನು ಅಬ್ಸರ್ವ್ ಮಾಡ್ಕೊಂಡೆ ಅಲ್ಲಿ ಜನರಲ್ ಫಾರ್ಮ್ನ ಹೇಳಿದ್ದಾರೆ ನೋಡಿ, A, A + D, A + 2D, A + 3D. ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ AP. ಆಮೇಲೆ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಾನು ಪ್ರೀವಿಯಸ್ ಕ್ಲಾಸಲ್ಲೇ ಹೇಳಿದ್ದೆ, ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ನಾನು ಪ್ರೀವಿಯಸ್ ಕ್ಲಾಸಲ್ಲೇ ಹೇಳಿದ್ದೆ. ಆಮೇಲೆ nth ಟರ್ಮ್ ಆಫ್ ಎನ್ AP ಅಂದರೆ ಏನು ಅನ್ನೋದನ್ನು ನಾನು ಹೇಳಿದ್ದೆ. ಈಗ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಎಕ್ಸಾಂಪಲ್ 1 ಏನು ಹೇಳಿದೆ, ಫಾರ್ ದ AP ಫಾರ್ ದ AP 3/2, 1/2, -1/2, -3/2. Write the first term A and the common difference. ಏನು, write the first term and common ಡಿಫ್ರೆನ್ಸ್. ಏನು ಅರ್ಥ ಆಗಿರಬೇಕು ಕ್ವಶನ್. ಇದು ಏನು ಎಕ್ಸಾಂಪಲ್ ಕೇಳ್ತಾನೆ, ಇದು ಒಂದು AP ಗಿವನ್. ಎಕ್ಸಾಂಪಲ್ 1 ಏನು ಕೊಟ್ಟಿದ್ದಾನೆ, AP ಕೊಟ್ಟಿದ್ದಾನೆ 3/2, 1/2, -1/2, -3/2. ಕನ್ಫ್ಯೂಸ್ ಆಗಬಾರ್ದು ಸರ್, ನೀವು ಎಕ್ಸಾಂಪಲ್ಸ್ ಹೇಳ್ಬೇಕಾದ್ರೆ ಸಿಂಪಲ್ ಆಗಿರೋ ಈಗ ಯಾವುದು ಕಾಂಪ್ಲಿಕೇಟೆಡ್ ತಗೊಂಡಿದ್ರಲ್ಲ ಕನ್ಫ್ಯೂಸ್ ಆಗ್ಬೋದು. ಅದು AP ಫ್ರ್ಯಾಕ್ಷನಲ್ಲಾದರೂ ಇರ್ಬೋದು, ಡೆಸಿಮಲ್ಸ್ ಅಲ್ಲಾದರೂ ಇರ್ಬೋದು, ಈ ರ್ಯಾಷನಲ್ ನಂಬರ್ಸ್ ಆದರೂ ಇರ್ಬೋದು, ಇನ್ನೊಂದು ಮತ್ತೊಂದು ಏನರಲ್ಲಿ ಬೇಕಾದರೂ ಇರ್ಬೋದು. ಬಟ್ ನಮ್ಗೇನಾಗಿರಬೇಕು, ರೂಲ್ಸ್ ಫಾಲೋ ಆಗಿರಬೇಕು. ಫಿಕ್ಸ್ಡ್ ನಂಬರು ಆ್ಯಡ್ ಆಗ್ತಾನೆ ಹೋಗಿರ್ಬೇಕಿಲ್ಲ, ಸಬ್ಸ್ಟ್ರಾಕ್ಟ್ ಆಗ್ತಾನೆ ಹೋಗಿರಬೇಕು. ಮಲ್ಟಿಪ್ಲೈ ಆಗಂಗಿಲ್ಲ, ಡಿವೈಡ್ ಆಗಂಗಿಲ್ಲ. ದಟ್ ಫಾರ್ಮ್ಸ್ ಡಿಫ್ರೆಂಟ್ ಸೀರೀಸ್. ಅದಕ್ಕೆ ನಾವು ಜಿಮೆಟ್ರಿಕ್ ಪ್ರೋಗ್ರೆಷನ್ನು ಅಥವಾ ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಅದನ್ನು ನೀವು ಫ್ಯೂಚರ್ ಹೈಯರ್ ಕ್ಲಾಸಸಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ಇದರಲ್ಲಿ ಅಬ್ಸರ್ವ್ ಮಾಡ್ರಿ. ಎಕ್ಸಾಂಪಲ್ ಏನಿಲ್ಲ, ಅವರು ಫರ್ದರ್ AP ರೈಟ್ ದಿ ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಅಂದ್ರೆ ಏನು ನಮಗೆ ಗೊತ್ತು, ಸೊಲ್ಯೂಷನ್. ಫಸ್ಟ್ ಟರ್ಮ್ ಅಂತಂದ್ರೆ A ಇಸ್ ಈಕ್ವಲ್ ಟು ಕಣ್ಣು ಮುಚ್ಕೊಂಡು ಬರ್ಕೋಬೋದಪ್ಪ, ಇಲ್ಲಿ ತಲೆನೇ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವುದು ಫಸ್ಟ್ ಟರ್ಮ್ ಇರುತ್ತಲ್ಲ ದಟ್ ಈಸ್ A ಇಸ್ ಈಕ್ವಲ್ ಟು 3/2. ಬಟ್ when we are finding B is equal to A2 minus A1, that is equal to A3 minus A2, that is equal to A4 minus A3. ಎರಡು ಸತಿ ಎರಡನ್ನು ನಾವು ವೆರಿಫೈ ಮಾಡಿದ್ರೆ ಸಾಕು. ಬಟ್ ಇಟ್ಸ್ ಓಕೆ. ದಿಸ್ ಈಸ್ A1 3/2 A1, 1/2 A2, -1/2 A3, -3/2 A4. ಅರ್ಥ ಆಯ್ತಾ? ಇದನ್ನ ನಾವು ಹಿಂಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿ ಫಾರ್ಮುಲಾ ಗೊತ್ತು. ಕಾಮನ್ ಡಿಫ್ರೆನ್ಸ್ ಅಂದ್ರೆ ಏನು, ಡಿ ಕಂಡುಹಿಡಿಯಬೇಕು. ದಟ್ ಈಸ್ ವಾಟ್ A2 ಅಂದ್ರೆ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. A2 ಅಂತಂದ್ರೆ ದಟ್ ಈಸ್ ಈಕ್ವಲ್ ಟು 1/2 ಮೈನಸ್ A1 ಅಂದ್ರೆ ದಟ್ ಈಸ್ 3/2. ಅಗೈನ್ ದಟ್ ಈಸ್ ಈಕ್ವಲ್ ಟು A3 ಅಂದ್ರೆ ಏನು, -1/2 ಮೈನಸ್ ಫಾರ್ಮುಲಾ. A2 ಅಂದ್ರೆ ಏನು, 1/2. ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು A4 ಅಂದ್ರೇನು, A4 ಅಂದ್ರೇನು -3/2 ಮೈನಸ್ ಫಾರ್ಮುಲಾದು. A3 ಅಂದ್ರೇನು
ಬ್ರಾಕೆಟ್ ಹಾಕೊಂಡು -1/2 ಇಲ್ಲಿ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಕೆಲವು ಸ್ಟೂಡೆಂಟ್ಸು ಈ ಫಾರ್ಮುಲಾಗಳದ್ದು ಮೈನಸ್ ಬಿಟ್ಬಿಡ್ತಾರೆ. ಹೆಂಗೆ ಬರ್ಕೊಂತಾರೆ? -3/2 -1/2 ಹಿಂಗೆ ಬರ್ಕೊಂಡ್ಬಿಡ್ತಾರೆ. ದಿಸ್ ಈಸ್ ರಾಂಗ್. ಹಿಂಗೆ ಬರ್ಕೊಳ್ಳಂಗಿಲ್ಲ. ಬ್ರಾಕೆಟ್ ಹಾಕಿ ಮೈನಸ್ ಫಾರ್ಮುಲಾ ತಗೊಳ್ದು -1/2 ಆಲ್ರೆಡಿ ಸಿ -3/2 -1/2 ಮೈನಸ್ಸು ಇದು ಕೊಟ್ಟಿರೋಂಥ ಎ ಪಿ ಇದು ಮೈನಸ್ಸು ಫಾರ್ಮುಲಾ ತಗೊಳ್ಳೋದು. ಸಿ ಇಲ್ಲಿದೆಯಲ್ಲ ಇದು ಫಾರ್ಮುಲಾ. ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಸಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಂಪ್ಲಿಫಿಕೇಶನ್ ಏನು? ನಾನು ಫ್ರಾಕ್ಷನ್ಸ್ ಹೇಳಬೇಕಾದ್ರೆ ನಿಮಗೆ ಹೇಳಿದ್ದೆ, ಸೇಮ್ ಬೇಸ್ ಇದ್ದಾಗ ನಾವು ಡೈರೆಕ್ಟಾಗಿ ನ್ಯೂಮರೇಟರ್ಸ್ನ ಆ್ಯಡ್ ಆದರೂ ಸಬ್ಸ್ಟ್ರಾಕ್ಟ್ ಆದರೂ ಮಾಡ್ಬೋದು. ದಟ್ ಈಸ್ 2 1 - 3. ಸೇಮ್ ಬೇಸ್ ಇದ್ದಾಗ ಡಿನಾಮಿನೇಟ್ರು ಸೇಮ್ ಆಗುತ್ತೆ. ಸಿ 1 - 3 ಹಂಗೆ ಬಂತು. ದಟ್ ಈಸ್ ಈಕ್ವಲ್ ಟು 1 - 3 ದಟ್ ಗಿವ್ಸ್ +1 - 3 ದಟ್ ಗಿವ್ಸ್ -2. ಯಾಕೆಂದರೆ 3ಅಲ್ಲಿ 1 ಹೋದರೆ 2 ಬಿಗ್ಗರ್ ನಂಬರ್ಸ್ ಏನಕ್ಕೆ ಬೇಕು 2. ದಟ್ ಈಸ್ 2 1 ಜಾ 2 1 ಜಾ ವಿಲ್ ಗೆಟ್ -1. ಏನಪ್ಪ -1. ಹೌದಾ? ಅಬ್ಸರ್ವ್ ಮಾಡಬೇಕು ಕರೆಕ್ಟಾಗಿ, ಸರಿನೋ ತಪ್ಪು ಅಂತ. ಸಿಂಪ್ಲಿಫಿಕೇಶನ್ ಎಲ್ಲಾದರೂ ತಪ್ಪಾದರೆ ಹೋಯ್ತು ಪ್ರಾಬ್ಲಮ್, ಇಡೀ ಪ್ರಾಬ್ಲಮ್ಮೇ ಹೋಯ್ತು. ಹೇಗೇನ್ ಇಲ್ಲಿ ನೋಡಿ, ನಾವು ನೆಕ್ಸ್ಟ್ ಬೇಸ್ ಏನಿದೆ ಸೇಮ್ ಇದೆ. ಇಲ್ಲಿ ನೋಡಿ ಬೇಸ್ ಸೇಮ್ ಇದ್ದಾಗ -1 -1 -1 ಏನಾಗುತ್ತೆ? ಎರಡು ಸೇಮ್ ಸಿಂಬಲ್ ಇದ್ದಾಗ ಆ್ಯಡ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಸೇಮ್ ಸಿಂಬಲ್ ಇದ್ದಾಗ ಆ್ಯಡ್ ಆಗುತ್ತೆ. ದಟ್ ಈಸ್ -1 -1 ವಿಲ್ ಗೆಟ್ -2/2. ದಟ್ ಈಸ್ 2 1 ಜಾ 2 1 ಜಾ ವಿ ಆರ್ ಆಲ್ಸೋ ಗೆಟಿಂಗ್ -1. ಹೇಗೇನ್ ದಿಸ್ ಈಸ್ ಕಾಂಪ್ಲಿಕೇಟೆಡಾ? ಹಂಗೇನಿಲ್ಲ. ಈಗ ಹೇಗೇನ್ ಪ್ಲಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. -3/2 +1/2. ಈಗ ಬೇಸ್ ಕಾಮನ್ ಇದೆ, ಸೊ ಡೈರೆಕ್ಟಾಗಿ ಬರ್ಕೋತೀನಿ. -3 + 1 ದಟ್ ಗಿವ್ಸ್ ರೈಸ್ ಟು -2/2 ಗಿವ್ಸ್ ರೈಸ್ ಟು 1. ಇದು ಯಾರಿಗಾದ್ರೂ ಕನ್ಫ್ಯೂಷನ್ ಆಗಿದೆಯಾ? ಅಬ್ಸರ್ವ್ ಮಾಡಿರಿ. ಸೊ D ಈಸ್ ಈಕ್ವಲ್ ಟು -1. ವಾಟ್ ಈಸ್ ದ ಕಾಮನ್ ಡಿಫ್ರೆನ್ಸ್? ಏನು ಕೇಳಿದ್ದಾನೆ? ರೈಟ್ ದಿ ಫಸ್ಟ್ ಟರ್ಮ್ ಅಂಡ್ ಕಾಮನ್ ಡಿಫ್ರೆನ್ಸ್. ಇದನ್ನು ನೀವು ಡೈರೆಕ್ಟಾಗಿ ನೋಡೇ ಹೇಳಬೇಕು, ಆ ಥರ ಪ್ರಾಕ್ಟೀಸ್ ಮಾಡ್ಕೊಬೇಕು. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲೇನಾದರೂ ಡೌಟ್ ಇದ್ದರೆ, ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಎಕ್ಸಾಂಪಲ್ 2 ಏನು ಕೊಟ್ಟಿದ್ದಾನೆ? ವಿಚ್ ಆಫ್ ದಿ ಫಾಲೋಯಿಂಗ್ ಲೀಸ್ಟ್ ಆಫ್ ನಂಬರ್ಸ್ ಫಾರ್ಮ್ಸ್ ಎನ್ ಎ ಪಿ? ಅಂದರೆ ಕೆಳಗಡೆ ಕೊಟ್ಟಿರುವಂತಹ ಲೀಸ್ಟ್ ಆಫ್ ನಂಬರ್ಸು ಫಾರ್ಮ್ಸ್ ಈ ಕೆಳಗಡೆ ಕೊಟ್ಟಿರುವಂತಹ ಲಿಸ್ಟ್ ಆಫ್ ನಂಬರ್ಸಲ್ಲಿ ಯಾವ ಎ ಪಿನ ಫಾರ್ಮ್ ಮಾಡ್ತವೆ, ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಯಾವ್ಯಾವ ಇದಾವೆ ಅಂತ ಚೆಕ್ ಮಾಡಬೇಕು. ಇಫ್ ದೇ ಫಾರ್ಮ್ ಅಂದರೆ ಅವು ಫಾರ್ಮ್, ಇನ್ ಕೇಸ್ ಅವೇನಾದರೂ ಎ ಪಿಯಲ್ಲಿ ಇದ್ದರೆ ರೈಟ್ ದಿ ನೆಕ್ಸ್ಟ್ 2 ಟರ್ಮ್ಸ್. ಇಫ್ ದೇ ಫಾರ್ಮ್ ಎ ಪಿ ರೈಟ್ ದಿ ನೆಕ್ಸ್ಟ್ 2 ಅಂದರೆ ಮುಂದೆ ಬರುವಂಥ ಇನ್ನೆರಡು ಟರ್ಮ್ನ ಬರೀರಿ ಅಂತ ಕೇಳ್ತವ್ರೆ. ಅದರಲ್ಲಿ ಅಬ್ಸರ್ವ್ ಮಾಡೋಣ. ಫಸ್ಟ್ ಎಕ್ಸಾಂಪಲ್ ಯಾವುದಿದೆ? 4, 10, 16, 22. ನಾವೇನು ಮಾಡಬೇಕು? ಇದು ಎ ಪಿಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಡೈರೆಕ್ಟಾಗೆ ಅಬ್ಸರ್ವ್ ಮಾಡಬೇಕು. A1, A2, A3, A4 ಡಿ ಚೆಕ್ ಮಾಡಬೇಕು. ದಟ್ ಈಸ್ D ಈಸ್ ಈಕ್ವಲ್ ಟು A2 - A1 ಈಸ್ ಈಕ್ವಲ್ ಟು A3 - A2 ಈಸ್ ಈಕ್ವಲ್ ಟು A4 - A3. ಸಾಕು, ಎರಡು ಚೆಕ್ ಮಾಡಿದ್ರು ಸಾಕು. ಇರಲಿ, ಎಕ್ಸಾಂಪಲ್ಗೆ ನಾವು ತಗೊಂಡಿದ್ದೀವಿ. A2 ಅಂದರೆ 10 ಮೈನಸ್ A1 ಅಂದರೆ 4 ದಟ್ ಈಸ್ ಈಕ್ವಲ್ ಟು A3 ಅಂದರೆ 16 ಮೈನಸ್ 10 ಈಸ್ ಈಕ್ವಲ್ ಟು A4 ಅಂದರೆ 22 ಮೈನಸ್ 16. ಈ ಥರ ದಟ್ ಈಸ್ ಈಕ್ವಲ್ ಟು D ಈಸ್ ಈಕ್ವಲ್ ಟು 10 - 4 ದಟ್ ಈಸ್ 6, 16 - 10 ದಟ್ ಈಸ್ ಈಕ್ವಲ್ ಟು 6, 22 - 16 ದಟ್ ಈಸ್ 6. ಸೊ D ಈಸ್ ಕಾಮನ್. D ಈಸ್ ಈಕ್ವಲ್ ಟು 6. ದಿಸ್ ಫಾರ್ಮ್ಸ್ AP. ದಿಸ್ ಫಾರ್ಮ್ಸ್ AP. ಇದು ಎ ಪಿನ ಫಾರ್ಮ್ ಮಾಡುತ್ತೆ. ಹೆಂಗೆ ಡೈರೆಕ್ಟ್ ಎಷ್ಟು ಸರ್ ಇದೆ ಅರ್ಥ ಆಗಿಲ್ಲ ಸರ್, ಹೆಂಗೆ ಇನ್ನೊಂದ್ಸತಿ ಹೇಳ್ತೀನಿ. 4, 10, 16, 22 A1, A2, A3, A4 ಕೊಟ್ಟಿದ್ದಾನೆ. ಇದು ಎ ಪಿ ಫಾರ್ಮ್ ಆಗುತ್ತೋ ಇಲ್ಲ ಅಂತಂದರೆ ನಾವೇನು ಮಾಡ್ತೀವಿ? ಕಾಮನ್ ಡಿಫ್ರೆನ್ಸ್ನ ಚೆಕ್ ಮಾಡ್ತೀವಿ. ಕಾಮನ್ ಡಿಫ್ರೆನ್ಸ್ ಅಂದರೆ ಹೆಂಗೆ ಬರುತ್ತೆ? A2 - A1 ಈಸ್ ಈಕ್ವಲ್ ಟು A3 - A2 ಈಸ್ ಈಕ್ವಲ್ ಟು A4 - A3. A2 ಅಂದರೆ ಸೆಕೆಂಡ್ ಟರ್ಮು ಮೈನಸ್ ಫಸ್ಟ್ ಟರ್ಮು, ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮು, ಫೋರ್ತ್ ಟರ್ಮ್ ಮೈನಸ್ ಥರ್ಡ್ ಟರ್ಮ್, ಹಂಗೆ ಅದರಿಂದ ಕಡೆ ನಂಬರು. ಇದರಿಂದ ಇದನ್ನು ಮೈನಸ್ ಮಾಡ್ತೀವಿ, ಇದರಿಂದ ಇದನ್ನು ಮೈನಸ್ ಮಾಡಿದಾಗ ನಮಗೆ ಕಾಮನ್ ಡಿಫ್ರೆನ್ಸ್ ಬರುತ್ತೆ. ಸೊ ಅಬ್ಸರ್ವ್ ಮಾಡಿ. 10 - 4 ದಟ್ ಈಸ್ 6, 16 - 10 ದಟ್ ಈಸ್ 6, 22 - 16 ದಟ್ ಈಸ್ 6. ಸೊ ಡಿ ಕಾಮನ್ ಇದೆ. ಸೊ ದಿಸ್ ಫಾರ್ಮ್ಸ್ ಎ ಪಿ. ನೆಕ್ಸ್ಟ್ 2 ಟರ್ಮ್ಸ್ ಏನು? ನೆಕ್ಸ್ಟ್ 2 ಟರ್ಮ್ಸು ಆಲ್ರೆಡಿ ನಮ್ಮ ಹತ್ರ ಏನಿದೆ? 22 ಇದೆ. 22ಗೆ ನೆಕ್ಸ್ಟ್ ಟರ್ಮ್ ಬರಬೇಕಂದ್ರೆ ನಾವೇನು ಮಾಡಬೇಕು? 6ನ ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ 2 ಟರ್ಮ್ಸು 22 + 6, 22 + 6 ಎಷ್ಟು ಬರುತ್ತೆ? ಆಮೇಲೆ 22 + 6 + 6 ಹೆಂಗೆ? 28
8 ಕಮ 28 ಪ್ಲಸ್ 6 34. ನೆಕ್ಸ್ಟ್ ಟೂ ಟರ್ಮ್ಸ್ ಏನು 28 34. ಇದು ಅರ್ಥ ಆಗಿರಬೇಕು. ಸೊ ದಿಸ್ ಈಸ್ ಎಕ್ಸಾಂಪಲ್. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಹೇಳುತ್ತೆ, 1 ಕಮ -1 ಕಮ -3 ಕಮ -5 ಅಂತ ಇದೆ. ಇದು ಎ ಪಿಲಿ ಇದೆಯೋ ಇಲ್ಲ ಅಂತ ಹೆಂಗೆ ಚೆಕ್ ಮಾಡೋದು, ನಾವು ಬರ್ಕೊಬೇಕು ಜನರಲ್ ಆಗಿ A1 A2 A3 A4. ನೆಕ್ಸ್ಟ್ ಏನಿದೆ, B is equal to A2 minus A1 that is equal to A2 A3 minus A2 that is equal to A4 minus A3. ಇಷ್ಟು ಅಬ್ಸರ್ವ್ ಮಾಡಿದ್ರೆ ಸಾಕು. ಸಿ A2 ಅಂದರೆ -1 ಮೈನಸ್ ಆಫ್ 1 ಇದೆ. ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು A3 ಅಂದರೆ ಎಷ್ಟಾಯ್ತಪ್ಪ, -3 ಮೈನಸ್ ಆಫ್ A2 ಅಂದರೆ -1 ಬ್ರಾಕೆಟ್ ಹಾಕಿ ಬರ್ಕೋಬೇಕು. ನೀವು ಮೈನಸ್ನ ಇಲ್ಲಿ ಬಿಟ್ಬಿಟ್ಟು ಬರೀ -3 -1 ಅಂತ ಬರ್ಕೊಂಡ್ರೆ ಇಲ್ಲಿ ಫಾರ್ಮುಲಾ ಗಿವನ್ ಡಾಟಲ್ಲಿ ಒಂದಿರುತ್ತೆ, ಫಾರ್ಮುಲಾದ ಒಂದು ಮೈನಸ್ ಇರುತ್ತೆ, ಅಬ್ಸರ್ವ್ ಮಾಡಬೇಕು. A4 ಅಂತಂದರೆ -5 ಮೈನಸ್ ಫಾರ್ಮುಲಾದು ಮೈನಸ್ ಆಫ್ A3 -3 ಅಬ್ಸರ್ವ್ ಮಾಡಿರಿ. ದಟ್ ಈಸ್ ಈಕ್ವಲ್ ಟು -1 ದಟ್ ಈಸ್ -2 ಅಲ್ಲೇನಪ್ಪ, ದಟ್ ಈಸ್ ಈಕ್ವಲ್ ಟು -3 ಮೈನಸ್ ಇಂಟು ಮೈನಸ್ +1 ಏನು ಬರುತ್ತೆ ನೋಡೋಣ. -5 ಮೈನಸ್ ಇಂಟು -+3 ಏನು ಬರುತ್ತೆ ನೋಡೋಣ. -2 ಬಂದೈತೆ ಆಲ್ರೆಡಿ ಫಸ್ಟ್ ಒನ್, ದಟ್ ಈಸ್ ಈಕ್ವಲ್ ಟು ಇದು -3 + 1 ದಟ್ ಈಸ್ -2. ನೆಕ್ಸ್ಟ್ -3 -5 + 3 ದಟ್ ಈಸ್ -2. ಸೊ ಕಾಮನ್ ಡಿಫರೆನ್ಸ್ ಈಸ್ ಸೇಮ್. ಸೊ ದಿಸ್ ಗಿವನ್ ಟರ್ಮ್ಸ್, ಗಿವನ್ ಲಿಸ್ಟ್ ಆಫ್ ನಂಬರ್ಸ್ ಫಾರ್ಮ್ಸ್ AP. ದಿಸ್ ಫಾರ್ಮ್ಸ್ AP and D is equal to -2. ನೆಕ್ಸ್ಟ್ ಟೂ ಟರ್ಮ್ಸು ನೀವೇ ಹೇಳ್ತಿರಲ್ಲ, ನೆಕ್ಸ್ಟ್ ಟೂ ಟರ್ಮ್ಸ್ ಏನಿದೆ ಅಬ್ಸರ್ವ್ ಮಾಡಿ, -5 ಇದೆ, ಅದಕ್ಕೆ ಮತ್ತೆ -2ನ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ ಟೂ ಟರ್ಮ್ಸ್ ಏನು ಬರುತ್ತೆ, -7 ಕಮ -9. ಇದು ಹೆಂಗೆ ಬಂತು ಅಂತ ಅರ್ಥ ಮಾಡ್ಕೊಳ್ಳಿ, ಹೇಳ್ತೀನಿ ನೋಡಿ. -5 -2 ಮೈನಸ್ಸು ಸೇಮ್ ಇದೆ, ಸೊ ಆಡ್ ಆಗುತ್ತೆ. ಸೇಮ್ ಸಿಂಬಲ್ ಇದ್ದಾಗ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. -5 -2 ದಟ್ ಗಿವ್ಸ್ -7. ಅಗೈನ್ -7ಗೆ -2 ಆ್ಯಡ್ ಮಾಡಿದ್ರೆ -9 ಬರುತ್ತೆ. ಸಿ ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ಸ್ಗೆ ಹೋಗೋಣ. ಇದು ನೋಡಿ ನೀಟಾಗಿ ಅರ್ಥ ಮಾಡ್ಕೊಂಡು ಬರ್ಕೊಬೇಕು, ನೋಟ್ಸಿಗೆ ಹಾಕಬೇಕು. ಇದನ್ನು ಅಷ್ಟೇ ನೋಡಿ ನೀಟಾಗಿ ಅರ್ಥ ಮಾಡ್ಕೊಂಡು ನೋಡಿ, ಸುಮ್ಮನೆ ನಾನು ಇಲ್ಲಿ ವಿಡಿಯೋದಲ್ಲಿ ಮಾಡಿ ಹೇಳಿದ್ದೀನಿ ಅಂತಂದು ಹೇಳ್ಬಿಟ್ಟು ಸುಮ್ಮನೆ ಬರೆಯೋದಲ್ಲ. ನಿಮ್ಮ ಅಪ್ಪಾಜಿ ಕೊಟ್ಟರು ಈ ವಿಡಿಯೋ ನೋಡಿ ನೀಟಾಗಿ ನೋಟ್ಸ್ ಬರೆಯುತ್ತೆ, ಅದೆಲ್ಲ ಮ್ಯಾಟ್ರು. ನಿಮ್ಮ ಅಪ್ಪಾಜಿ ಎಕ್ಸಾಮ್ ಬರೆಯೋಕೆ ಹೋಗಲ್ಲ, ಅಥವಾ ನಿಮ್ಮ ಮನೇಲಿ ಯಾರು ವಿಡಿಯೋ ನೋಡಿದ್ರೆ ಅವ್ರು ಯಾರು ಎಕ್ಸಾಮ್ ಬರೆಯೋಕೆ ಹೋಗಲ್ಲ. ಯಾರು ಅರ್ಥ ಮಾಡ್ಕೊಂಡು ವಿಡಿಯೋ ನೋಡಿ ಮಾಡ್ತಿರಲ್ಲ ಅವರು ಕರೆಕ್ಟಾಗಿ ಎಕ್ಸಾಮಲ್ಲಿ ಬರೋದಕ್ಕೆ ಈಸಿ ಆಗುತ್ತೆ. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ. ಇವೆಲ್ಲ ಎಕ್ಸಾಮ್ಸಿಗೆ ಆಲ್ಮೋಸ್ಟ್ ಆಲ್ ಇವು ಬರಲ್ಲ, ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಮಾತ್ರ ಇದಿರೋದು. ನೆಕ್ಸ್ಟ್ ಥರ್ಡ್ ಒನ್ಗೆ ಮೂವ್ ಆಗೋಣ. ಥರ್ಡ್ ಎಕ್ಸಾಂಪಲ್ ಏನಿದೆ, ಥರ್ಡ್ ಎಕ್ಸಾಂಪಲ್ ಇದು A1 ಕಮ A2 ಕಮ A3 ಕಮ A4 ಕಮ A5 ಸೋನ್ ಹಿಂಗಿದೆ. ಸಿ D is equal to A2 minus A1 is equal to A3 minus A2 is equal to A4 minus A3. ಇದೆಲ್ಲ ಈಗ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ಸುತ್ತೆ, ಹೋಗ್ತಾ ಇವೆಲ್ಲ ಡೈರೆಕ್ಟಾಗಿ ಮಾಡ್ತೀವಿ. A2 minus A1 ಅಂದರೆ ಮೈಂಡ್ ಕ್ಯಾಲ್ಕುಲೇಷನ್. ಈಗ ಎಕ್ಸಾಂಪಲ್ A2 ಅಂದರೆ 2 ಮೈನಸ್ ಆಫ್ -2. ಸಿ ಅಬ್ಸರ್ವ್ ಮಾಡೋದು. ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು A3 ಅಂದರೆ -2 ಮೈನಸ್ ಇದು +2 ಇದಾಗುತ್ತೆ, ಅಬ್ಸರ್ವ್ ಮಾಡಿದೆ. ದಟ್ ಈಸ್ ಈಕ್ವಲ್ ಟು A4 ಅಂದರೆ -2 -2 ಹಿಂಗೆ ಇದೆ. ನೋಡೋಣ ಏನಾಗುತ್ತೆ ಇದು. ಎಗೈನ್ 2 ಮೈನಸ್ ಇಂಟು ಮೈನಸ್ ಪ್ಲಸ್, ಎಲ್ಲಾದರೂ ತಪ್ಪು ಬರ್ದಿದ್ದೀನ ಅಬ್ಸರ್ವ್ ಮಾಡಬೇಕು. ಮೈನಸ್ ಇಂಟು ಮೈನಸ್ +2 ಈಸ್ ಈಕ್ವಲ್ ಟು 2 + 2 ದಟ್ ಗಿವ್ಸ್ 4. ಮೈನಸ್ಸು -4 ದಟ್ ಈಸ್ -4 ದಟ್ ಈಸ್ -4 ದಟ್ ಈಸ್ -4. ಸೊ ಇದು -4 ಒಂದು ಬಂದೈತೆ, ಒಂದು +4 ಬಂದೈತೆ. ಸೊ D is not same ಅಂದರೆ ಇದು ದಿಸ್ ಈಸ್ ನಾಟ್ AP ಅಂತ ಬರೀಬೋದು. ಸೊ ಇದು AP-ಗೆ ಬಿಲಾಂಗ್ ಆಗೋಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಮುಂದೆ ಬರುವಂಥ ಎರಡು ಟರ್ಮ್ನ ನಾವು ಬರೆಯೋದಕ್ಕೆ ಆಗಲ್ಲ. ಇನ್ ಕೇಸ್ ಇಫ್ ಇಟ್ ಈಸ್ ಇನ್ AP ವಿ ಕ್ಯಾನ್ ಓನ್ಲಿ ರೈಟ್ ನೆಕ್ಸ್ಟ್ ಟು ಟರ್ಮ್ಸ್. ನೆಕ್ಸ್ಟ್ ನೋಡೋಣ, ಇಲ್ಲಿ ನೋಡಿದ ತಕ್ಷಣವೇ ಅರ್ಥ ಆಗುತ್ತೆ. A1 A2 A3 A4 A5 ಅರ್ಥ ಮಾಡ್ಕೋ. A2 minus A1 0 ಬರುತ್ತೆ, A3 minus A2 0 ಬರುತ್ತೆ, A4 0 ಬರುತ್ತೆ. ಬಟ್ ಎಷ್ಟು A4 minus A3 0 ಬರಲ್ಲ, 1 ಬರುತ್ತೆ. ಸೊ D is not same.
ಸೊ ದಿಸ್ ಈಸ್ ನಾಟ್ ಎ ಪಿ ಅಂತ ಬರಿಬೇಕು. ದಿಸ್ ಈಸ್ ನಾಟ್ ಎ ಪಿ ಅಂತ ಬರಿಬೇಕು. ಇಷ್ಟೆಲ್ಲ ಅರ್ಥ ಆಯ್ತಲ್ಲ. ಈಗ ನಾವು ಎಕ್ಸಸೈಸ್ ಪ್ರಾಬ್ಲಮ್ಸ್ನ ನೋಡೋಣ. ಎಲ್ಲರೂ ಬುಕ್ನ ಮುಂದೆ ಇಟ್ಕೊಳ್ಳಿ. ಈಗ ಎಕ್ಸಸೈಸ್ 1.1 ಪೇಜ್ ನಂಬರ್ 7 ಅದರಲ್ಲಿ 4 ಕಂಡೀಷನ್ ಇದೆ. ಯಾವುದು? 4 ಕಂಡೀಷನ್ ಇದೆ. ಎಕ್ಸಸೈಸ್ ಎಷ್ಟು ನಿಮಿಷ ಆಯ್ತು? ಹಾಂ, ಎಷ್ಟು ನಿಮಿಷ ಆಯ್ತು? ಓಕೆ. ಎಕ್ಸಸೈಸ್ 1.1 ಅಬ್ಸರ್ವ್ ಮಾಡ್ರಿ. ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸಿಚುಯೇಷನ್ಸ್ ಡಸ್ ದ ಲಿಸ್ಟ್ ಆಫ್ ನಂಬರ್ಸ್ ಇನ್ವಾಲ್ಡ್ ಮೇಕ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್? ಬುಕ್ನ ಕಂಪಲ್ಸರಿ ಮುಂದೆ ಇಟ್ಕೊಳ್ಳೇಬೇಕು. ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸಿಚುಯೇಷನ್ ಡಸ್ ದ ಲಿಸ್ಟ್ ಆಫ್ ನಂಬರ್ಸ್ ಇನ್ವಾಲ್ಡ್ ಮೇಕ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂಡ್ ವೈ ಅಂತ ಕೇಳಿದ್ದಾರೆ. ಕೆಳಗಡೆ ಕೊಟ್ಟಿರುವಂತಹ ಕ್ವಶನ್ಸ್ ಅಂದ್ರೆ ಫಸ್ಟ್ ಕ್ವಶನ್ ಏನಿದೆ, ದ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ ವೆನ್ ದ ಫೇರ್ ಈಸ್ ₹15 ಫಾರ್ ದ ಫಸ್ಟ್ ಕಿಲೋಮೀಟರ್. ಅಂದ್ರೆ ಅರ್ಥ ಮಾಡ್ಕೋಬೇಕು, ದ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ ಅಂದ್ರೆ ಒಂದೊಂದು ಕಿಲೋಮೀಟರ್ ಆದ ಮೇಲೂ ವೆನ್ ದ ಫೇರ್ ಈಸ್ ₹15 ಫಾರ್ ದ ಫಸ್ಟ್ ಕಿಲೋಮೀಟರ್. ಅಂದ್ರೆ ಗಿವನ್ ಡಾಟಾ ಏನು ಕೊಟ್ಟಿದ್ದಾನೆ, ಇದಕ್ಕೆ ಫಸ್ಟ್ ಕಿಲೋಮೀಟರ್ಗೆ ಎಷ್ಟು ಫಿಕ್ಸ್ಡ್ ರೇಟ್ ಇದೆ. ಇವಾಗ ಒಂದು ಆಟೋ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ಅಂತ ಇಟ್ಕೊಳ್ರಿ. ಇಲ್ಲಿಗೆ ಒಂದು ಆಟೋ ಹೋಗ್ತಿದೆ ಅಂತ ಇಟ್ಕೊಳ್ರಿ. ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತಾ ಇದೆ ಅಂತ ಇಟ್ಕೊಳ್ರಿ. ಆಟೋ ಹಿಂಗಿದೆ ಆಟೋ. ಇದು ಒಂದು ಚಕ್ರದ್ದು ಹಿಂಗೈತೆ ಅಂದ್ಕೊಳ್ಳೋಣ. ಇದ್ರಾಗ ಆಟೋದಾಗ ಹೋಗ್ತಾ ಇದ್ದಾರೆ. ಆಟೋದಾಗ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ 1 ಕಿಲೋಮೀಟರು, ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟರು, ಇಲ್ಲಿಂದ ಇಲ್ಲಿಗೆ 3 ಕಿಲೋಮೀಟರು, ಇಲ್ಲಿಂದ ಇಲ್ಲಿಗೆ 4 ಕಿಲೋಮೀಟರು. ಫಸ್ಟ್ ಕಿಲೋಮೀಟರ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗೋಕ್ಕೆ ಅದಕ್ಕೆ ಎಷ್ಟು ರುಪೀಸ್ ಎಷ್ಟು ₹15 ಅಂತ ಅವನು ಬಿಲ್ ಮಾಡಿದ್ದಾನೆ. ಆಮೇಲೆ ಫಾರ್ ದ ಫಸ್ಟ್ ಕಿಲೋಮೀಟರ್ ₹15 ಆ್ಯಂಡ್ ₹8 ಫಾರ್ ಈಚ್ ಅಡಿಷನಲ್ ಕಿಲೋಮೀಟರ್. ಇಲ್ಲಿಂದ ಇಲ್ಲಿಗೆ ಹೋದರೆ ಅವನು ₹15 ಕೊಡಬೇಕು. ಆಮೇಲೆ ಇಲ್ಲಿಂದ ಇಲ್ಲಿಗೆ ಹೋದರೆ ₹8 ಕೊಡಬೇಕು. ಇಲ್ಲಿಂದ ಇಲ್ಲಿಗೆ ಹೋದರೆ ಮತ್ತೆ ₹8 ಕೊಡಬೇಕು. ಸೊ ಟೋಟಲ್ ₹8 ಕೊಡ್ತಾ ಹೋಗಬೇಕು ಈಚ್ ಅಡಿಷನಲ್ ಕಿಲೋಮೀಟರ್. ಅಂದರೆ ನೋಡು, 15 + 8 + 8 + 8 ಅವನು ಎಷ್ಟು ಕಿಲೋಮೀಟರ್ ಹೋಗ್ತಾನಲ್ಲ ಅಲ್ಲಿವರೆಗೂ ₹8ನ ಒಂದೊಂದು ಕಿಲೋಮೀಟರ್ಗೆ ₹8 ಕೊಡ್ತಾ ಹೋಗಬೇಕು. ಸೊ ನಮಗೆ ಇಲ್ಲೇನು ಫಾರ್ಮ್ ಆಗುತ್ತೆ, ₹15 ಫಸ್ಟ್ಗೆ, 15 + 8 ಎಷ್ಟು, 15 + 8 23, 23 + 8 ಎಷ್ಟು ಬರುತ್ತೆ, 31, 31 + 8 39, 39 + 8 47. ಇಷ್ಟು ರೂಪೀಸ್ ಅವನು ಕೊಡ್ತಾ ಹೋಗ್ಬೇಕಾಗುತ್ತೆ. ಸೊ ದಿಸ್ ಫಾರ್ಮ್ಸ್ ಇದರಲ್ಲಿ ಮೈನಸ್ ಮಾಡಿದ್ರೆ 8 ಬರುತ್ತೆ, ಇದರಲ್ಲಿ ಇದನ್ನು ಮೈನಸ್ ಮಾಡಿದ್ರೆ 8 ಬರುತ್ತೆ. ಸೊ ದಿಸ್ ಫಾರ್ಮ್ಸ್ ಎ ಪಿ ಅಂದರೆ ಈ ಕಂಡೀಷನ್ನು ಎ ಪಿನ ಫಾರ್ಮ್ ಮಾಡುತ್ತೆ, ಅಂದರೆ ಟ್ಯಾಕ್ಸಿ ಫೇರ್ನ ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ಈ ಪ್ರಶ್ನೆ ಸೆಕೆಂಡ್ ಕ್ವಶನ್. ಇದು ಅರ್ಥ ಇದೆಯಲ್ಲ ಸೆಕೆಂಡು. Next, the amount of air present in cylinder when vacuum pump removes 1/4 of the air remaining in the cylinder at a time. ಅಂದರೆ ಏನು, ಒಂದು ಸಿಲಿಂಡರ್ ಇರುತ್ತೆ. ಈಗ ಒಂದು ಸಿಲಿಂಡರ್ ಇರುತ್ತಪ್ಪ, ಗ್ಯಾಸ್ ಸಿಲಿಂಡರ್ ಐತೆ ಅಂತ ಇಟ್ಕೊಳ್ಳೋಣ. ಹಿಂಗೈತೆ, ಇದು ಹಿಂಗೈತೆ ಗ್ಯಾಸ್ ಸಿಲಿಂಡರ್. ಇದ್ರಾಗೆ ಫುಲ್ ಏರ್ ಐತೆ, ಫುಲ್ ಏರ್ ಐತೆ. ಇದನ್ನ ಅರ್ಥ ಮಾಡ್ಕೊಬೇಕು. ಫುಲ್ ಏರ್ ಐತೆ. ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಸಿಲಿಂಡರ್ ವೆನ್ ವ್ಯಾಕ್ಯೂಮ್ ಪಂಪ್ ರಿಮೂವ್ಸ್ 1/4. ಅಂದರೆ ಇದರಲ್ಲಿ ಒನ್ ಪಾರ್ಟು ಫುಲ್ ಪಾರ್ಟು 1 ಅಂತ ತಗೊಂತೀವಿ. ಫುಲ್ ಏನೈತೆ 1 ಪಾರ್ಟ್ ಇದೆ. ಅಂದರೆ ಇದು ಫುಲ್ ಗ್ಯಾಸ್ ಎಷ್ಟಿದೆ 1 ಇದೆ. ಅಂದರೆ ವ್ಯಾಕ್ಯೂಮ್ ಪಂಪ್ನ ನಾನು ಫಿಕ್ಸ್ ಮಾಡ್ತೀನಿ. ಏನು ಮಾಡ್ತೀನಿ, ಒಂದು ವ್ಯಾಕ್ಯೂಮ್ ಪಂಪ್ನ ಫಿಕ್ಸ್ ಮಾಡಿ ಏನು ಮಾಡ್ತೀನಿ, ನಾನು ಗ್ಯಾಸ್ನ ಆಚೆ ಹಾಕ್ತೀನಿ. ಎಷ್ಟು, 1/4 ಪಾರ್ಟ್ನ ನಾನೇನು ಮಾಡ್ತೀನಿ, ಫಸ್ಟ್ಗೆ ಏನು ಮಾಡ್ತೀನಿ 1 ಇದೆ. ನೆಕ್ಸ್ಟ್ ಟರ್ಮ್ಗೆ ಏನು ಮಾಡ್ತೀನಿ, 1 × 1/4 ಅಂದರೆ ಕಾಲು ಭಾಗ ಗ್ಯಾಸ್ನ ರಿಮೂವ್ ಮಾಡ್ತಾ ಹೋಗ್ತೀನಿ. ಏನು ಬಂತು, 1 × 1/4 ಬಂತು. ಈಗ ಏನು ಬಂತು, 1, 1 × 1/4 ಬಂತು. ನೆಕ್ಸ್ಟ್ ಇದು ಇಷ್ಟು ಉಳಿತು. 1 × 1/4 ರಿಮೂವ್ ಮಾಡಿದಾಗ ಎಷ್ಟು ಉಳಿತದೆ, ಕಾಲು ಭಾಗ. ಅಂದರೆ ಇವಾಗ 1ರಲ್ಲಿ ಕಾಲು ಭಾಗ. ಎಕ್ಸಾಂಪಲ್ ಅರ್ಥ ಮಾಡಬೇಕು. ಇವಾಗ 1 ಭಾಗ ಇತ್ತು, ಫುಲ್ ಸಿಲಿಂಡ್ರಲ್ಲಿ
ಒಂದು ಭಾಗ ಗ್ಯಾಸ್ ಇತ್ತು. ಅದರಲ್ಲಿ ನಾನೇನು ಮಾಡ್ತೀನಿ 1 × 1/4ನ ರಿಮೂವ್ ಮಾಡ್ತೀನಿ. ಅಂದರೆ 1 - 1/4ನ ರಿಮೂವ್ ಮಾಡಿದಾಗ ಎಲ್ ಸಿ ಎಮ್ ತಗೋಬೇಕು. 1 - ಕಾಲ್ ಭಾಗ 1 - 1/4 ಅಂದರೆ 1/4 ಅಂದರೆ ಕಾಲ್ ಭಾಗ ರಿಮೂವ್ ಮಾಡಿದಾಗ ಎಷ್ಟು ಉಳಿತೈತೆ ನಾವು ಅಬ್ಸರ್ವ್ ಮಾಡ್ರಿ. ಎಲ್ ಸಿ ಎಮ್ 4 4 1 × 4 -1 ದಟ್ ಈಸ್ 3/4. ಇನ್ನೆಷ್ಟು ಉಳಿತು 3/4 ಉಳಿತು. ಮತ್ತೆ 3/4 ಅಲ್ಲಿ ಕಾಲ್ ಭಾಗ ಅಂದರೆ ನಾವೇನು ಮಾಡಬೇಕು, ಮತ್ತೆ 3/4 ಅಂದರೆ ಕಾಲ್ ಭಾಗ ಅಂದರೆ 1/4ನ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ ಕಾಲ್ ಭಾಗನ ನಾವು ಮತ್ತೆ ರಿಮೂವ್ ಮಾಡಬೇಕು. ಅಂದರೆ ಒಂದೊಂದು ಸತಿಗೂ ಕಾಲ್ ಭಾಗನ ರಿಮೂವ್ ಮಾಡ್ತಾ ಹೋಗಬೇಕು. ಈಗ ಇದು ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ, ಇದು ಮಲ್ಟಿಪ್ಲೈ ಮಾಡ್ತಿದ್ದೀರಾ ಸರ್ ಯಾಕೆ? ಈಗ 3/4ಗೆ ಕಾಲ್ ಭಾಗನ ಹೆಂಗಪ್ಪ ಕಂಡುಹಿಡಿಯೋದು? 3/4 ಆಲ್ರೆಡಿ ಇರುತ್ತೆ, ಅದಕ್ಕೆ ಕಾಲ್ ಭಾಗನ ಹೆಂಗೆ ಕಂಡುಹಿಡಿಯೋದು ಅಂದರೆ ಅಗೇನ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 1/4. ಅಂದರೆ 1/4ನ ಮಲ್ಟಿಪ್ಲೈ ಆದರೂ ಮಾಡ್ಬೋದು, ಇಲ್ಲ 3/4 ಡಿವೈಡೆಡ್ ಬೈ ಕಾಲ್ ಭಾಗ ಅಂದರೆ 4 ಭಾಗನ 4 ಆದರೂ ಮಾಡ್ಬೋದು, ಈ ಥರ ಮಾಡ್ಬೋದು. ಸೊ ಈ ಥರ ಮಾಡಿದಾಗ 4/1 ಆಗುತ್ತೆ. ಇದು ನಾನು ಡಿವಿಷನ್ ಇದ್ದಾಗ ಹೇಳಿದ್ದೆ 3/4 ಇಂಟು ಇದು ರೆಸಿಪ್ರೋಕೇಟ್ ಆಗುತ್ತೆ, ದಟ್ ಈಸ್ 1/4. ಇದು ಫಾರ್ಮು. ಸೊ 3 1 × 3 4 4 × 16. ದಿಸ್ ಈಸ್ ಕ್ವಾರ್ಟರ್ ಪಾರ್ಟ್ ಆಫ್ 3/4. ಅವಾಗ ನಾನೇನು ಮಾಡ್ತೀನಿ, ಎಗೇನ್ ಕನ್ಫ್ಯೂಸ್ ಆಗಬಾರ್ದು, ಇಷ್ಟನ್ನ ರಿಮೂವ್ ಮಾಡ್ಬೇಕು. ಈಗ ಫಸ್ಟ್ ಟೈಮು 1/4 ಪಾರ್ಟ್ ಅಂದರೆ ಇಲ್ಲಿ 1/4 ಪಾರ್ಟ್ನ ರಿಮೂವ್ ಮಾಡಿದೆ. ಸೆಕೆಂಡ್ ಟೈಮ್ ಏನಾಗುತ್ತೆ 3/4 - 3/16ನ ರಿಮೂವ್ ಮಾಡಬೇಕು. 3/4 - 3/16 ರಿಮೂವ್ ಮಾಡಿದ್ರೆ ಎಷ್ಟು ಬರುತ್ತೆ? ದಟ್ ಗಿವ್ಸ್ 4 16 ಎಲ್ ಸಿ ಎಮ್ 16. ಇದು 3/4 × 16 4 4 × 3 4 × 12. ಇದು 3/16 × 16 3 1 × 3 ದಟ್ ಈಸ್ 12 - 3 ಡಿವೈಡೆಡ್ ಬೈ 16 ದಟ್ ಈಸ್ 9/16. ಎಷ್ಟು ಬಂತು? 9/16. ಇಲ್ಲಿ ನಮಗೆ ಇದು ಎ ಪಿ ಫಾರ್ಮ್ ಮಾಡುತ್ತೋ ಇಲ್ಲೋ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ದಿಸ್ ಗಿವ್ಸ್ ವಾಟ್? ಸಿ ಅಬ್ಸರ್ವ್ ಮಾಡೋಣ. ದಿಸ್ ಈಸ್ A1, ದಿಸ್ ಈಸ್ A2, ದಿಸ್ ಈಸ್ A3. ಇದು ಅರ್ಥ ಆಗಿಲ್ಲ ಅಂತಂದರೆ ನೀಟಾಗಿ ಸಿಂಪ್ಲಿಫಿಕೇಶನ್ನ ಇನ್ನೊಂದ್ಸತಿ ನೋಡ್ರಿ, ಅರ್ಥ ಆಗುತ್ತೆ. ಕಾಲ್ ಭಾಗ ರಿಮೂವ್ ಮಾಡ್ತಿದ್ದೀನಿ ಅಂದರೆ ಇವಾಗ ಇದರಲ್ಲಿ ಗ್ಯಾಸ್ ಎಷ್ಟಿದೆ? 1 ಫುಲ್ ಪಾರ್ಟ್ ಇದೆ. ಅದರಲ್ಲಿ ನಾನು 1 ಫುಲ್ ಪಾರ್ಟ್ಗೆ ಕಾಲ್ ಭಾಗ ಅಂತಂದರೆ 1 × 1/4ನ ಮಲ್ಟಿಪ್ಲೈ ಮಾಡಿದ್ರೆ ಕಾಲ್ ಭಾಗ ಬಂತು, ದಟ್ ಈಸ್ 1/4. 1ನಲ್ಲಿ ಕಾಲ್ ಭಾಗ ತೆಗೆದ್ರೆ ಎಷ್ಟು ಉಳಿತು ನನಗೆ? 3/4 ಉಳಿತು. ನೆಕ್ಸ್ಟ್ 3/4ಗೆ ಕಾಲ್ ಭಾಗ ಅಂದರೆ ಎಷ್ಟು ಬರುತ್ತೆ? ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ 3/4 × 1/4. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ 3/16 ಬಂತಲ್ಲ. ದಿಸ್ ಈಸ್ ಕಾಲ್ ಭಾಗ ಆಫ್ ವಾಟ್? 3/4. ಅದನ್ನ ನಾನು ಮತ್ತೆ ರಿಮೂವ್ ಮಾಡಿದಾಗ 3/4 ಇಂದ ರಿಮೂವ್ ಮಾಡಿದಾಗ ನನಗೆ ಎಷ್ಟು ಬಂತು? 9/16 ಬಂತು. ಹಂಗೆ ರಿಮೂವ್ ಮಾಡ್ತಾ ಹೋದ್ರೆ ಎಷ್ಟು ಬರುತ್ತೆ ಯೋಚನೆ ಮಾಡೋಣ. ಇದು ಎ ಪಿ ಫಾರ್ಮ್ ಮಾಡುತ್ತೋ, ಈ ಸಿಚುವೇಶನ್ ಎ ಪಿ ಫಾರ್ಮ್ ಮಾಡುತ್ತೋ ಇಲ್ಲೋ ಚೆಕ್ ಮಾಡಬೇಕು. ಸಿ 3/4 - 1 ಮಾಡ್ತೀನಿ, ದಟ್ ಈಸ್ ಈಕ್ವಲ್ ಟು A2 - A1 ದಟ್ ಈಸ್ A3 - A2 ಅಂತಂದರೆ 9/16 - 3/4. ಚೆಕ್ ಮಾಡೋಣ. ಎಲ್ ಸಿ ಎಮ್ ತಗೊಂಬೋಣ. 4 ಈಸ್ ದ ಎಲ್ ಸಿ ಎಮ್. 3 1 × 3 -4 that is equal to 16 is the LCM. 9/16 is to 16 minus 3/4 into 16. ಇದು ಹೆಂಗೆ ಸರ್ ಬರ್ಕೊಂಡಿದ್ರೆ 4 × 1 4, 3 × 1 3, minus 4 plus into minus 4 1 × 4 ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಬಂತು. ಅಬ್ಸರ್ವ್ ಮಾಡು. That is equal to 3 - 4 that is -1/4 that is equal to ಇದು 16 16 ಕ್ಯಾನ್ಸಲ್ ಆಯಿತು, 9 ಉಳಿತು. 4 1 × 4 4 × ಉಳಿತು. -3 4 × 12/16 ಉಳಿತು. ದಟ್ ಗಿವ್ಸ್ ರೈಸ್ ಟು -3/16 ಉಳಿತು. 3 1 × 3 3 ಇಂದ 16 ಎಷ್ಟು ಉಳಿತು? ಹೋಗಲ್ಲ. ಸೊ -1/4 is equal to -3/6 not equal to 3/16 ಆಗುತ್ತೆ. ಸೊ ದಿಸ್ ಕಂಡೀಷನ್ ನಾಟ್ ಫಾರ್ಮ್ಸ್ ಎ ಪಿ. ಯಾವುದು? ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ದ ಸಿಲಿಂಡರ್ ವೆನ್ ವ್ಯಾಕ್ಯೂಮ್ ಪಂಪ್ ರಿಮೂವ್ಸ್ 1/4 ಆಫ್ ದಿ ಏರ್ ರಿಮೈನಿಂಗ್ ಇನ್ ದ ಸಿಲಿಂಡರ್ ಅಟ್ ಎ ಟೈಮ್. ಒಂದೊಂದು ಟೈಮ್ಗೆ ನಾವು ಕಾಲ್ ಭಾಗ ಏರ್ ಗ್ಯಾಸ್ನ ಇರೋಂಥ ಗ್ಯಾಸಲ್ಲಿ ಕಾಲ್ ಭಾಗ ರಿಮೂವ್ ಮಾಡ್ಕೊತ ಹೋದರೆ ನಮಗೆ ಇದು ಆ ಕಂಡೀಷನ್ನು ಎ ಪಿನ ಫಾರ್ಮ್ ಮಾಡಲ್ಲ. ಸಿ ನೆಕ್ಸ್ಟ್, ದ ಕಾಸ್ಟ್ ಆಫ್ ಡಿಗಿಂಗ್ ವೆಲ್. ಏನಪ್ಪ? ದ ಕಾಸ್ಟ್ ಆಫ್ ಡಿಗಿಂಗ್ ವೆಲ್ ಆಫ್ಟರ್ ಎವರಿ ಮೀಟರ್ ಆಫ್ ಡಿಗಿಂಗ್ ವೆನ್ ಇಟ್ ಕಾಸ್ಟ್ 150 rupees ಫಾರ್ ದಿ ಫಸ್ಟ್ ಮೀಟರ್. ಅಂದರೆ ಇವಾಗ ಡಿಗ್ಗಿಂಗ್ ವೆಲ್ ಅಂತಂದರೆ ನಾನು ಹಿಂಗೆ ಹೋಗ್ತಾ ಇದ್ರು. ಈಗ ಒಂದು ಬೋರ್ವೆಲ್ ಇದೆ, ಒಂದು ಬೋರ್ವೆಲ್ ಲಾರಿ ಹಿಂಗಿದೆ. ಇದು ಬೋರ್ವೆಲ್ ಲಾರಿ ಕೊರಿತಾ ಇದೆ, ಏನೇನೋ ಮಾಡಿ ಒಂದು ಕೊರಿತಾ ಇದೆ. ಒಂದು ಡಿಗ್ ಮಾಡ್ತಾ ಇದೆ ಅಂತಂದರೆ ಹಿಂಗೆ 1 ಅಡಿ 2 ಅಡಿ 3 ಅಡಿ 4 ಅಡಿ 5 ಅಡಿ 6 ಅಡಿ ಹಿಂಗೆ ಬರ್ತಾ ಇದೆ. ಫಸ್ಟ್ ಫೀಟ್ಗೆ ಎಷ್ಟು ರೂಪಾಯಿ ಇದೆ?
ಫಸ್ಟ್ ಫೀಟ್ಗೆ 150 ರೂಪಾಯಿ ಇದೆ, 150 ರೂಪಾಯಿ ಫಸ್ಟ್ ಫೀಟ್ಗೆ ಫಾರ್ ಫಸ್ಟ್ ಮೀಟರ್ ಆ್ಯಂಡ್ ರೈಸಸ್ ಬೈ 50. ಅಗೇನ್ ಇದಕ್ಕೆ ಸೆಕೆಂಡ್ ಮೀಟರ್ ಕೊಡಿದ್ರೆ 150 ಪ್ಲಸ್ 50, ಥರ್ಡ್ಗೆ 150. ಹಂಗೆ ಫಾರ್ ಈಚ್ ಸಬ್ಸಿಕ್ವೆಂಟ್ ಮೀಟರ್ ಅಂದರೆ ನೋಡು, ಫಸ್ಟು ಸೆಟಪ್ ಮಾಡಿ ಫಸ್ಟು ಅಡಿ ಕೊರೆಯೋದಕ್ಕೆ 150, ಸೆಕೆಂಡ್ಗೆ 50 ಇನ್ಕ್ರೀಸ್ ಮಾಡ್ತಾ ಹೋದರೆ ಇದೆಷ್ಟು ಬರುತ್ತೆ, 150, 200, 250, 300, 350. ಸೊ ಈ ಕಂಡೀಷನ್ ನಾವು ಎ ಪಿ ನೋಡಿದಾಗ ಎ ಪಿ 150, 200, 250, 300, 350 ಹಿಂಗೆ ಬರುತ್ತೆ. ಈ ಥರ ಅಬ್ಸರ್ವ್ ಮಾಡಿದಾಗ ಸಿಚುವೇಶನ್ ನೀವೇ ಅಬ್ಸರ್ವ್ ಮಾಡ್ಬೋದು. ಈ ನಂಬರ್ನ ನೀವು ಚೆಕ್ ಮಾಡಿ, ನಾನು ಹೆಂಗೆ ಎ ಪಿ ಇಲ್ಲಿ ಫಾರ್ಮ್ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡಿ ಅಂತ ಹೇಳಿದ್ನಲ್ಲ, ಅದೇ ಥರ ಚೆಕ್ ಮಾಡಿದಾಗ ದಿಸ್ ಕಂಡೀಷನ್ ಆಲ್ಸೋ ಗಿವ್ಸ್ ಎ ಪಿ. ಎಸ್ ನೆಕ್ಸ್ಟ್ ಫೋರ್ತ್ ಒನ್, the amount of money in the account every year when 10,000 is deposited at compound interest of 8% annum. ಇದನ್ನ ನಿಮಗೆ ಫಾರ್ಮುಲಾ ಹೇಳ್ತೀನಿ. I is equal to PTR by 100. ಈ ಫಾರ್ಮುಲಾ ಹಾಕೊಂಡು ಎವರಿ ಇಯರ್ ಐ ಏನು ಬರುತ್ತೆ, ಕ್ವಶನ್ ಮಾರ್ಕ್ ಐ ಏನು ಬರುತ್ತೆ, PTR ಬೈ ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟು, ಟಿ ಅಂದರೆ ಟೈಮು, ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಹಾಕ್ಕೊಂಡು ಫಸ್ಟು ಏನು ಬರುತ್ತೆ ಅದನ್ನು ಕಂಡುಹಿಡ್ಕೊಂಡು ಎ ಪಿ ಫಾರ್ಮ್ ಮಾಡುತ್ತೋ ಇಲ್ವೋ ಚೆಕ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಇದಷ್ಟೇ ಅಲ್ಲ, ಇದೆಲ್ಲ ಫಾರ್ಮ್ ಆದರೆ ನಿಮಗೆ ನೆಕ್ಸ್ಟ್ ಹೋಮ್ವರ್ಕಿಗೆ ಏನಪ್ಪ ಅಂತಂದರೆ, write the first 4 terms of the AP when the first term A and the common difference D are given as follows. ನಿಮಗೆ ಇದು ಈ ಸೆಕೆಂಡ್ ಯಾವುದು ಎಕ್ಸಸೈಸ್ ಮಾಡಬೇಕಂತಂದರೆ ಜಸ್ಟ್ ಸಿಂಪಲ್ ನೀವು ಯೂಸ್ ಮಾಡಬೇಕಾಗಿರೋದು ಜನರಲ್ ಫಾರ್ಮ್, ದಟ್ ಈಸ್ A, A ಪ್ಲಸ್ ಡಿ, A ಪ್ಲಸ್ 2D, A ಪ್ಲಸ್ 3D. ಈ ಫಾರ್ಮುಲಾ ಎ ಪಿ ಇಸ್ ಈಕ್ವಲ್ ಟು ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಿಮ್ಗೆ ಆರಾಮ್ಸೆ ಬರುತ್ತೆ. ಹೆಂಗೆ ಎಕ್ಸಾಂಪಲ್ ಹೇಳ್ತೀನಿ, ಸಿಂಪಲ್ ಈ 10, 10 ಪ್ಲಸ್ 10, 20, 20 ಪ್ಲಸ್ 10, 30 ಸಿಂಪಲ್ ಆಗಿ ಬರುತ್ತೆ. ಎಗೆ ಡಿನ ಆ್ಯಡ್ ಮಾಡ್ಕೊತ ಹೋಗೋದು. ಇಲ್ಲಾಂದರೆ ಜನರಲ್ ಫಾರ್ಮ್ಗೆ ನೀವು ಎಗೆ ಜನರಲ್ ಫಾರ್ಮ್ ಬರ್ಕೊಂಡು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮಗೆ ಸಿಂಪಲ್ ಆಗೇ ಬರುತ್ತೆ. ಆವಾಗ ನಿಮ್ಗೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಸಿಂಪ್ಲಿಫಿಕೇಶನ್ಲಿ ಪ್ಲಸ್ಸು ಮೈನಸ್ಸು ಕರೆಕ್ಟಾಗಿ ನೋಡಿ ಆ್ಯಡ್ ಮಾಡಿದ್ರೆ ಮಾತ್ರ ಬರೋದು. ನೆಕ್ಸ್ಟ್ ಫಾರ್ ದಿ ಫಾಲೋಯಿಂಗ್ ಎಪಿಸ್, ಹೋಮ್ವರ್ಕಿಗೆ ಇದು ಖಂಡಿತವಾಗ್ಲಿ ಮಾಡಲೇಬೇಕಾಗಿತ್ತು. ಫಾರ್ ದಿ ಫಾಲೋಯಿಂಗ್ ಎಪಿಸ್ ರೈಟ್ ದಿ ಫಸ್ಟ್ ಟರ್ಮ್ ಆ್ಯಂಡ್ ದಿ ಕಾಮನ್ ಡಿಫ್ರೆನ್ಸ್. ಅಂದರೆ ಎ ಪಿ ಆಲ್ರೆಡಿ ನಿಮಗೆ ಕೊಟ್ಟಿದ್ದಾನೆ, ಎ ಪಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾನೆ. ಅದಕ್ಕೆ ನೀವೇನು ಮಾಡಬೇಕು, ಕಾಮನ್ ಡಿಫ್ರೆನ್ಸು ಮತ್ತು ಫಸ್ಟು ಎಕ್ಸಾಂಪಲ್ಸ್ ಹೇಳಿದ್ದೀನಿ ಇಲ್ಲಿ ಬರೆಯೋದು. ಫಾರ್ ಎನ್ ಎ ಪಿ ಇಲ್ಲಿ ಇದೆಯಲ್ಲ, ಇದೇ ಥರ ಇದಕ್ಕೂ ಮಾಡಬೇಕು. ಯಾವುದು ಎಕ್ಸಾಂಪಲ್ 1 ಪ್ರಕಾರನೇ ಇದೆ, ಸೇಮ್ ಅದೇ ಥರ ಮಾಡಿದ್ರೆ ನಿಮಗೆ ಎ ಪಿ ಸಿಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡಿ ಕೇಳಬೇಕು. ರೈಟ್ ದ ಫಾಲೋಯಿಂಗ್ ನೆಕ್ಸ್ಟ್ ಎಕ್ಸಸೈಸ್ 4th ಪ್ರಾಬ್ಲಮಲ್ಲಿ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಎ ಪಿ, ಇಫ್ ದ ಫಾರ್ಮ್ ಎನ್ ಎ ಪಿ ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಡಿ ಅಂಡ್ ರೈಟ್ ದ 3 more ಟರ್ಮ್ಸ್. ಎಕ್ಸಾಂಪಲ್ 2 ಯಾವ ಥರ ಇದೆಯಲ್ಲ ಸೇಮ್, ಎಕ್ಸಾಂಪಲ್ 2 ಯಾವ ಥರ ಇದೆಯಲ್ಲ ಸೇಮ್ ಟೈಪೇ ಇದೆ, ಅದೇ ಥರನೇ ಮಾಡಬೇಕು. ಸೇಮ್ ಏನಿಲ್ಲ, ನೋಡಬೇಕು. ಡಿ ಇಸ್ ಈಕ್ವಲ್ ಟು A2 ಮೈನಸ್ A1 ಇಸ್ ಈಕ್ವಲ್ ಟು A3 ಮೈನಸ್ A2 ಇಸ್ ಈಕ್ವಲ್ ಟು A4 ಮೈನಸ್ A3 ಈ ಥರ ಸಬ್ಸ್ಟಿಟ್ಯೂಟ್ ಮಾಡಬೇಕು. A3 ಅಂದರೆ ಯಾವುದು, A1 ಯಾವುದು, A2 ಅಂದರೆ ಕಂಪ್ಲೀಟಾಗಿ ಹೇಳಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋನ ಮತ್ತೆ ರಿಪೀಟೆಡ್ ಒಂದು 3 ಸತಿ ನೋಡಿದಾಗ ಎ ಅಂದ್ರೇನು, ಡಿ ಅಂದ್ರೇನು ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಜನರಲ್ ಟರ್ಮ್ ಅಂದ್ರೇನು, ಎನ್ ಅಂದ್ರೇನು ಎಲ್ಲನೂ ಪ್ರತಿಯೊಂದು ಡೀಟೇಲಾಗಿ ಹೇಳಿದ್ದೀನಿ, ಅರ್ಥ ಆಗುತ್ತೆ. ಆವಾಗ ನಿಮಗೆ ಇದು ಯಾವ ಥರ ಮಾಡೋದು ಅಂತ ಅರ್ಥ ಆಗುತ್ತೆ. ನೀಟಾಗೆ ನಿಧಾನಕ್ಕೆ ಇಟ್ಕೊಂಡು ಕೇಳ್ರಿ ವಿಡಿಯೋನ, ಅವಾಗ ಅರ್ಥ ಅದೇ ಆಗುತ್ತೆ. ಅವಾಗ ನಿಮಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಗೊತ್ತಾಗುತ್ತೆ. ನೆಕ್ಸ್ಟು ಈ ಕಡೆ ಅಪ್ ಟು ಟೋಟಲ್ ಇಷ್ಟು ಹೋಮ್ವರ್ಕಿಗೆ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾನು ಎಕ್ಸಾಂಪಲ್ 4ಇಂದ ಎಕ್ಸಾಂಪಲ್ 3ಇಂದ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಾಂಪಲ್ 3ಇಂದ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಮಕ್ಕಳಿಗಾಗಿ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು. ಬೇರೆ ಯಾರಾದರೂ SSLC ಮಕ್ಕಳಿದ್ರೆ ಅವ್ರಿಗೂ ಶೇರ್ ಮಾಡಿರಿ. ಅಚ್ಚ ಕನ್ನಡದಲ್ಲಿ ನೀಟಾಗಿ ಕನ್ನಡ ಭಾಷೆ ಯೂಸ್ ಮಾಡ್ಕೊಂಡೇ ಹೇಳ್ತೀವಿ, ಇಂಗ್ಲೀಷ್ ಮೀಡಿಯಮ್ ಆದ್ರೂ. ಯಾಕೆಂತಂದರೆ ಗ್ರಾಮೀಣ ಪ್ರದೇಶದ ಭಾಗಗಳಲ್ಲಿ ತುಂಬ ಸ್ವಲ್ಪ ಇಂಗ್ಲೀಷು ಆಗಲಿ ಕನ್ನಡದಾಗಲಿ ಅರ್ಥ ಆಗಬೇಕು. ಮೇಯ್ನ್ ಇಲ್ಲಿ ನಾಲೆಡ್ಜ್ ಇಂಪಾರ್ಟೆಂಟ್ ಆಗುತ್ತೆ. ಲ್ಯಾಂಗ್ವೇಜ್ನ ನಾವು ಯಾವಾಗ ಬೇಕಾದರೂ ಕಲಿಬೋದು. ಕಮ್ಯುನಿಕೇಷನ್ ಪಾರ್ಟ್ ಇನ್ಕ್ರೀಸ್ ಮಾಡ್ತಾ ಹೋದಾಗ ಇಲ್ಲೇ ಕಲಿಬೇಕಂತಲ್ಲ, ಜಸ್ಟ್ 2 ವೀಕ್ಸ್ ಅಲ್ಲಿ ಯಾರಾದರೂ ನಮಗೆ ಒಳ್ಳೆ ಕಸ್ಟಮರ್ಸು ಅಥವಾ ಯಾರೊಬ್ರು ಸಿಕ್ಕರು ಮಾತಾಡೋರು ಇಂಗ್ಲೀಷಲ್ಲಿ ಚೆನ್ನಾಗಂದರೆ ವಿ ಕ್ಯಾನ್ ಲರ್ನ್ ಇಂಗ್ಲೀಷ್ ಈಸಿಲಿ, ನಾಟ್ ಟು ವರಿ ಅಬೌಟ್ ದಟ್. ಸೊ ಇಷ್ಟನ್ನ ನಾನು ಹೇಳ್ತಾ ಇವತ್ತಿನ ಕ್ಲಾಸಸ್ನ ಮುಗಿತಿದ್ದೀನಿ. ಹೋಮ್ವರ್ಕು ಕಂಪಲ್ಸರಿಯಾಗಿ ಏನು ಕೊಟ್ಟಿದ್ದೀನಲ್ಲ ನೋಟ್ಸು ಬರೀಬೇಕು, ಪ್ಲಸ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ಎಲ್ಲಿ ಅಪ್ ಟು ಎಕ್ಸಸೈಸ್ 1.1 ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.